ಓಂ ಶಾಂತಿ. ಗುಡ್ ಮಾರ್ನಿಂಗ್. ಇವತ್ತು ಬಾಬಾ ಅವರು ತನ್ನ ಪರಿಚಯ ಯಥಾರ್ಥವಾಗಿ ನಮಗಿರ್ಬೇಕು ಅಂತ ಹೇಳ್ತಾರೆ. ಯಥಾರ್ಥ ಪರಿಚಯ ಏನ್, ಪರಮಾತ್ಮ ಯಾರು, ಏನ್ ಮಾಡಕ್ಕೋಸ್ಕರ ಬಂದಿದ್ದಾರೆ, ಅದನ್ನು ನಾವು ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕು. ಯಾರು ಏನ್ ಮಾಡಕ್ಕೋಸ್ಕರ ಮತ್ತೆ ಹೇಗೆ ಮಾಡ್ತಾರೆ ಅದನ್ನು ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕು. ಅದಕ್ಕೋಸ್ಕರ ಬಾಬಾ ಅವ್ರು ಹೇಳ್ತಾರೆ, मीठे बच्चे, बाप जो है जैसा है उसे यथार्थ पहचान कर याद करो, इसके लिए अपनी बुद्धि को विशाल बनाओ. ಅಂದ್ರೆ ಭಾವವನ್ನ ನಾವು ಯಥಾರ್ಥವಾಗಿ ಅರ್ಥ ಮಾಡ್ಕೊಳ್ಬೇಕಂದ್ರೆ ನಮ್ಮ ಬುದ್ಧಿ ವಿಶಾಲ ಬುದ್ಧಿ ಆಗಿರ್ಬೇಕು. ಅಂದ್ರೆ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳೋ ಬುದ್ಧಿ ಇರ್ಬೇಕು. ಮತ್ತೆ ಪ್ರಶ್ನೆ, बाप को गरीब निवास क्यों कहा जाता है? ಬಾಬಾ ಅವ್ರನ್ನ ಏನ್ ಹೇಳ್ತಾರೆ, ಗರೀಬ್ ನಿವಾಸ್ ಅಂತ ಹೇಳ್ತಾರೆ. ಯಾಕೆ ಗರೀಬ್ ನಿವಾಸ್ ಅಂತ ಹೇಳ್ತಾರೆ ಶಿವಬಾಬಾ ಅವ್ರನ್ನ? ಏನಾದ್ರೆ ಎಲ್ಲಾರ್ಗೆ ಹಣ ಕೊಡ್ತಾರ ಡೈರೆಕ್ಟ್ ಆಗಿ? आंसर, क्योंकि इस समय जब सारी दुनिया गरीब अर्थात दुखी बन गई है, तब बाप आते सबको दुख से छुड़ाने. तो बाकी किस पर रहम करके कपड़े दे देना, पैसा दे देना, वो कोई कमाल की बात नहीं है. इससे कोई शाहूकार नहीं बन सकते हैं. ऐसे नहीं मैं कोई इन भीलों को पैसा देकर गरीब निवास कहलाऊंगा, नहीं. मैं तो गरीब अर्थात पतितों को पावन बनाता हूँ, ज्ञान के आधार से. जिसमें ज्ञान नहीं है उसको ज्ञान दे करके पावन बनाता हूँ, फिर उसके आधार पर ही चौकार सब बनते हैं. अपने आप से, अपनी गुणों के आधार से, ज्ञान के आधार से. तो यह है भगवान का परिचय, गरीब निवास. वो कैसे गरीब निवास बना है? ಬಾಬಾ ಅವ್ರು ಹೇಳ್ತಾರೆ, ಇಡೀ ಪ್ರಪಂಚ ಇವಾಗ ಬಡವರು ತುಂಬಾ ದುಃಖಿಯಾಗಿದ್ದಾರೆ. ಅವಾಗ ಬಾಬಾ ಅವ್ರು ಬಂದರು, ಎಲ್ಲರಿಗೆ ದುಃಖದಿಂದ ಮುಕ್ತಿ ಮಾಡ್ಬೇಕು. ಅದಕ್ಕೋಸ್ಕರ ಬರ್ತಾರೆ ಬಾಬಾ ಅವ್ರು. ಅಂದ್ರೆ ಫ್ರೀ ಮಾಡ್ಬಿಡ್ತಾರೆ ದುಃಖದಿಂದ. ಬಾಕಿ ಯಾರ ಮೇಲೇನು ದಯ ತೋರಿಸಿ ಅವ್ರಿಗೆ ಬಟ್ಟೆ ಕೊಡೋದು, ಹಣ ಕೊಡೋದು, ಇದೆಲ್ಲ ಕಾಮನ್ ಪಾಯಿಂಟ್. ಈ ತರ ಕಾಮನ್ ಆಗಿ ಶಿವಬಾಬಾ ಅವ್ರಿಗೆ ಇರಲ್ಲ. ಇದೇನಾದ್ರು ಕಮಾಲ? ಕಮಾಲ್ ಅಂದ್ರೆ ದೊಡ್ಡದು ಮಾಡ್ಬೇಕಲ್ಲ, ದೊಡ್ಡ ಕೆಲ್ಸ. ಇದೆಲ್ಲ ಸಾಧಾರಣ ಕೆಲ್ಸ ಮನುಷ್ಯರು ಮಾಡ್ತಾರೆ. ಯಾರಿಗಾದ್ರು ಹಣ ಕೊಡ್ತಾರೆ, ಇಲ್ಲ ಏನಾದ್ರು ಕೊಡ್ತಾರೆ. ಸೊ ಇದರಿಂದ ಯಾರು ಶೌಕಾರ ಆಗೋದಿಲ್ಲ. ಈ ತರ ಇಲ್ಲ ಹರಿಜನ್ ಗಿರಿಜನ್ಗೆ ಹಣ ಕೊಟ್ಬಿಟ್ಟು ತನ್ನ ಹೆಸರು ಗರೀಬ್ ನಿವಾಸ್ ಅಂತ ಆ ತರ ಹೇಳುವುದು ಇಲ್ಲ. ಸೊ ಬಾಬಾ ಅವ್ರು ಹೇಳ್ತಾರೆ, ನಾನು ಗರೀಬ್ ನಿವಾಸ್ ಅಂದ್ರೆ ಯಾರೆಲ್ಲರೂ ಗರೀಬ್ ಅಂದ್ರೆ ಪತಿತ ಆಗಿದ್ದಾರೆ, ಯಾರಿಗೆ ಜ್ಞಾನ ಇಲ್ಲ ಅವ್ರಿಗೆ ಜ್ಞಾನ ಕೊಟ್ಟು ಪಾವನ್ ಮಾಡಿ ಅವರನ್ನ ಶೌಕಾರ ಮಾಡ್ತೀನಿ. ಯಾಕೆ ಗರೀಬ್ ಆಗಿದ್ದಾರೆ? ಗರೀಬ್ ಅಂದ್ರೆ ಬಡವರು ಯಾಕೆ ಆಗಿದ್ದಾರೆ? ಯಾಕೆಂದ್ರೆ ಪತಿತ್ ಕ್ಯಾರೆಕ್ಟರ್. ಈ ತರ ಪತಿತ್ ಕ್ಯಾರೆಕ್ಟರ್ ಇದ್ರೆ ಅವ್ರಿಗೆ ಏನಿರಲ್ಲ, ಆಮೇಲೆ ಅಂದ್ರೆ ಗರೀಬ್ ಆಗ್ಬಿಡ್ತಾರೆ. ಅದಕ್ಕೋಸ್ಕರ ಬಾಬಾ ಅವ್ರು ಹೇಳ್ತಾರೆ, ನಾನು ಜ್ಞಾನ ಕೊಟ್ಟು ಪಾವನ್ ಮಾಡಿ ಅವರನ್ನ ಶೌಕಾರಾಗಿ ಮಾಡ್ತೀನಿ. ಇದು ಕಮಾಲ್. ಬಾಕಿ ಎಲ್ಲ ಬಟ್ಟೆ ಎಲ್ಲ ಕೊಡೋದು ಈ ಪ್ರಪಂಚದಲ್ಲಿ ಎಷ್ಟು ಜನ ಇದ್ದಾರೆ, ಕಾಮನ್ ಪಾಯಿಂಟ್. ಅದು ಕಮಾಲ್ ಇಲ್ಲ. ಗೀತ್, ಯಹಿ ಬಹಾರ್ ಹೇ ದುನಿಯಾ ಕೋ ಭೂಲ್ ಜಾನೆ ಕಿ. ಅಂದ್ರೆ ಇದೇ ಒಂದು ಒಳ್ಳೆ ಸೀಸನ್. ಎಲ್ಲ ಮೊತ್ತ ಟೋಟಲ್ ವಿಶ್ವವನ್ನ ಮರ್ತೋಗ್ಬೇಕಂದ್ರೆ ಇದೇ ಸೀಸನ್. ಏನ್ ಸೀಸನ್ ಇದು? ಈ ತರ ಯಾವ ತರ ಸ್ಪ್ರಿಂಗ್, ಸಮರ್,
ಆಟಮ್ ವಿಂಟರ್ ಬರುತ್ತೆ. ಯಾವಾಗ ಎಲ್ಲಾರು ಎಲ್ಲ ಮರ್ತೋಗ್ತಾರೆ ಅಂದ್ರೆ ಅವರು ಪ್ರಕೃತಿಯನ್ನ ಎಂಜಾಯ್ ಮಾಡ್ತಾರೆ, ಆ ತರ ಎಲ್ಲ ಮರ್ತೋಗ್ತಾರೆ. ಇಲ್ಲಿ ಮತ್ತೆ ಶಿವ ಅವರು ಹೇಳ್ತಾರೆ, ಪರಮಾತ್ಮ ಬಂದಿದ್ದಾರೆ ನಮಗೋಸ್ಕರ. ಆಶುಕ್ ಮಾಶುಕ್ ನಾವೆಲ್ಲರೂ ಆಶಿಕ್ ಆಗಿದ್ದೀವಿ. ಮಾಶುಕ್ ನೆನಪು ಮಾಡ್ತಾ ಇದ್ರೆ ಎಲ್ಲ ನಾವು ಮರ್ತೋಗ್ತೀವಿ. ಹಳೆ ಪ್ರಪಂಚವನ್ನ ನಾವು ಮರ್ತೋಗ್ತೀವಿ. ಓಂ ಶಾಂತಿ. मीठे मीठे बच्चों ने गीत सुना, बच्चे जानते हैं गीत तो दुनिया वाले मनुष्यों ने गाया है, अक्षर बड़े अच्छे हैं, इस पुरानी दुनिया को भुलाना है ना। तो आगे ऐसा नहीं समझते थे, कलयुगी मनुष्यों को भी समझ में नहीं आता है कि नई दुनिया में जाना होगा तो जरूर पुरानी दुनिया को भूलना होगा. ಅಂದ್ರೆ ಬಾಬಾ ಅವ್ರು ಹೇಳ್ತಾರೆ, ಈ ಹಾಡು ಕಲಿಯುಗದ ಮನುಷ್ಯರು ಮಾಡಿದ್ದಾರೆ, ಬಟ್ ಇದು ಎಷ್ಟು ಚೆನ್ನಾಗಿ ಇದೆ ಅರ್ಥ. ನಾವು ಇವಾಗ ಮರ್ತೋಗ್ಬೇಕು. ಏನು ಮರ್ತೋಗ್ಬೇಕು? ಹಳೇದೆಲ್ಲ ಮರ್ತೋಗ್ಬೇಕು. ಹಳೆ ಪ್ರಪಂಚಗಳು, ಹಳೆ ಸಂಸ್ಕಾರಗಳು ಇದೆಲ್ಲ ಮರ್ತೋದ್ರೆ ನಾವು ಹೊಸ ಪ್ರಪಂಚಕ್ಕೆ ಹೋಗ್ತೀವಿ. ಬಟ್ ಕಲಿಯುಗ ಮನುಷ್ಯರಿಗೆ ಇದು ಏನ್ ಗೊತ್ತು? ಅವ್ರಿಗೆ ಇದೆಲ್ಲ ಅರ್ಥ ಆಗೋದಿಲ್ಲ. ಹಳೆ ಪ್ರಪಂಚವನ್ನ ಮರ್ತೋಗ್ಬೇಕಂದ್ರೆ ಏನ್ ಅರ್ಥ? ಆ ಸಂಸ್ಕಾರಗಳು ನಮ್ಮಲ್ಲಿ ಇರಬಾರ್ದು, ಹಳೆ ಪ್ರಪಂಚದ ಸಂಸ್ಕಾರಗಳು. ಸೊ ಹೊಸ ಪ್ರಪಂಚಕ್ಕೆ ನಾವ್ ಈಗ ಹೋಗ್ಬೇಕು. भले इतना समझते हैं पुरानी दुनिया को छोड़ना है, परंतु वो समझते अजून बहुत समय पड़ा है, नई सो पुरानी होंगी, ये तो समझते हैं परंतु लंबा टाइम दे दिया है तो भूल गए हैं. ಅಂದ್ರೆ ಮನುಷ್ಯರಿಗೆ ಇಷ್ಟು ಮಾತ್ರ ಗೊತ್ತು, ಈ ಹಳೆ ಪ್ರಪಂಚದಿಂದ ಹೋಗ್ಬೇಕು, ನಾವು ಇದನ್ನ ಬಿಟ್ಟು ಬಿಡ್ಬೇಕು. ಬಟ್ ಅವರಿಗೆ ಟೈಮ್ ಗೊತ್ತಿಲ್ಲ ಯಾವಾಗ ಹೋಗ್ಬೇಕು ಅಂತ. ಅವ್ರು ತುಂಬಾ ಲಾಂಗ್ ಟೈಮ್ ಕೊಟ್ಟಿದ್ದಾರೆ. ಹಳೆ ಪ್ರಪಂಚ ಇನ್ನು ಎಷ್ಟು ಟೈಮ್ ಇರುತ್ತೆ ಅವರ ಲೆಕ್ಕದಿಂದ? 40,000 years. ಇಷ್ಟು ದೊಡ್ಡ ಟೈಮ್ ಕೊಟ್ರೆ ನಾವ್ ಏನು ಜ್ಞಾಪಕ ಇರುತ್ತೆ ನಮ್ಗೆ? ಅದಕ್ಕೋಸ್ಕರ ಬಾಬಾ ಅವ್ರು ಹೇಳ್ತಾರೆ, ನಿಮ್ಗೆ ಇವಾಗ ಸ್ಮೃತಿ ಬಂದಿದೆ, ನಿನ್ನೆ ನಾವು ರಾಜ್ಯ ಮಾಡ್ತಾ ಇದ್ದೀವಿ, ಮತ್ತೆ ಇದೆ ನಾಳೆ ಹೊಸ ಪ್ರಪಂಚ ಬಂದು ಬಿಡುತ್ತೆ. ಅದಕ್ಕೋಸ್ಕರ ಇದು ಹಳೆ ಪ್ರಪಂಚವನ್ನ ಮರ್ತೋಗ್ಬೇಕು ಅಂತ ಈ ಶಾರ್ಟ್ ಟೈಮ್ ಇದೆ ಅಂತ ನಿಮ್ಗೆ ಅರ್ಥ ಆಯ್ತು. ಅರ್ಥ ಆಯ್ತಾ? तो तुमको तो अभी स्मृति है दिलाई जाती है कि अभी नई दुनिया स्थापना होती है, इसलिए पुरानी दुनिया को भूलना है. अभी अभी स्थापना हो रहा है, फिर भूलना है पुरानी दुनिया को. भूल जाने से क्या होगा? मರ್ತೋದ್ರೆ ಏನಾಗುತ್ತೆ? हम ये शरीर छोड़ करके नई दुनिया में चली जाएंगे, परंतु अज्ञान काल में ऐसे ऐसे बातों के अर्थ का किसको ध्यान नहीं जाता है. ಅಂದ್ರೆ ನಾವು ಈ ಹಳೆ ಪ್ರಪಂಚನ ಮರ್ತೋದ್ರೆ ಈ ಶರೀರವನ್ನ ಬಿಟ್ಟು ಮೇಲೆ ಹೋಗ್ಬಿಡ್ತೀವಿ ನಮ್ಮ ಮನೆಗೆ, ಮತ್ತೆ ಹೊಸ ಪ್ರಪಂಚಕ್ಕೆ ಹೋಗ್ತೀವಿ. ಅಜ್ಞಾನ ಕಾಲದಲ್ಲಿ ಈ ತರ ಈ ತರ ಮಾತುಗಳು ಅವರೆಲ್ಲ ಏನು ಅದನ್ನ ಅರ್ಥನೇ ಮಾಡ್ಕೊಳ್ಳೋದಿಲ್ಲ, ಅಟೆನ್ಷನ್ ಕೊಡೋದಿಲ್ಲ. ಅಟೆನ್ಷನ್ ಇರ್ಬೇಕಾ ಅಲ್ವಾ? ಇವಾಗ ಹೇಗೆ ಇದೆ ಈ ಪ್ರಪಂಚ, ನಾವ್ ಏನ್ ಮಾಡ್ಬೇಕು ಅಂತ ಅಟೆನ್ಷನ್ ಇರ್ಬೇಕು. तो हम ये शरीर छोड़ नई दुनिया में जाएंगे. तो ऐसे कोई भी समझाने वाला है नहीं, है ना? पुरानी दुनिया में कौन है ऐसे कोई बात समझाने के लिए? तो तुम इसके अर्थ को समझ सकते हो. ये भी बच्चे जानते हैं कि बाप जो साधारण है, बहुत साधारण अनन्य बच्चे, अच्छे बच्चे भी पूरा नहीं समझते, भूल जाते हैं. भगवान जो इतना श्रेष्ठ से श्रेष्ठ एक साधारण शरीर में आया है, साधारण शरीर में आने के कारण अनन्य बच्चे भी पूरा नहीं समझ सकते हैं. वास्तव में बाबा का कार्य क्या है, ये अच्छी तरह से समझना है ना, कैसे कमाल का कार्य करते हैं कर.
लेकिन बच्चे भूल जाते हैं। शिव बाबा इसमें आते हैं ना साधारण शरीर में. ಅಂದ್ರೆ ಬಾಬಾ ಅವ್ರು ಹೇಳ್ತಾರೆ ಎಷ್ಟು ದೊಡ್ಡ ತಾಂಡಿ ನಮ್ ತಾಂಡಿ ಮತ್ತೆ ಶ್ರೇಷ್ಠಾದಿ ಶ್ರೇಷ್ಠ ತಾಂಡಿ ಒಂದು ಸಾಧಾರಣ ಶರೀರದಲ್ಲಿ ಬಂದಿದ್ದಾರೆ ಇಷ್ಟು ದೊಡ್ಡ ಕೆಲಸ ಮಾಡಕ್ಕೆ, ಕಮಾಲ್ ಕೆಲಸ ಮಾಡಕ್ಕೆ. ಬಟ್ ಇಲ್ಲಿ ಒಳ್ಳೆ ಒಳ್ಳೆ ಮಕ್ಕಳಿಗೂ ಇದೆಲ್ಲ ಪೂರ್ತಿಯಾಗಿ ಅರ್ಥ ಮಾಡ್ಕೊಂಡಿಲ್ಲ, ಮರ್ತೋಗ್ತಾರೆ, ಪರಮಾತ್ಮವನ್ನ ಮರ್ತೋಗ್ತಾರೆ, ಅವ್ರ ಡೈರೆಕ್ಷನ್ ಏನೋ ಅದನ್ನ ಮರ್ತೋಗ್ತಾರೆ. ಬಾಬಾ ಅವರು ತನ್ನ ಡೈರೆಕ್ಷನ್ ಆಧಾರದಿಂದಾನೇ ನಮ್ಮೆಲ್ಲರನ್ನ ಶೌಕಾರ ಮಾಡ್ತಾರೆ. ಆ ಡೈರೆಕ್ಷನ್ ಏನು ಅಂತ ಬಾಬಾ ಅವ್ರು ನಮ್ಗೆ ಹೇಳಿದಾರಲ್ಲ, ಅದು ಪ್ರಕಾರವಾಗಿ ನಡಿಬೇಕು. तो भूल जाते हैं कि इसमें शिव बाबा आते हैं. कोई भी डायरेक्शन देते हैं तो समझते नहीं है कि ये शिव बाबा का डायरेक्शन है. शिव बाबा को सारा दिन कैसे भूले हुए हैं, पूरा न समझने के कारण वो काम नहीं करते हैं. माया याद करने नहीं देती है तो स्थाई ये याद ठहरती नहीं है. मेहनत करते करते पिछाड़ी में आखिर में वो अवस्था होनी जरूर है. ऐसे कोई भी नहीं जो इस समय कर्मातीत अवस्था को पाले. बाप जो है जैसा है उसको जानने की बड़ी बुद्धि चाहिए. ಬಾಬಾ ಅವ್ರು ಹೇಳ್ತಾರೆ ಪರಮಾತ್ಮ ಯಾರು ಅಂತ ನಮ್ಗೆ ಚೆನ್ನಾಗಿ ಅರ್ಥ ಆಗ್ಬೇಕಂದ್ರೆ ನಮ್ಮ ವಿಶಾಲ ಬುದ್ಧಿ ಬೇಕು. ಭಗವಾನ್ ಏನ್ ಡೈರೆಕ್ಷನ್ ಕೊಡ್ತಾರೆ, ಆ ಡೈರೆಕ್ಷನ್ ಯಾಕೆ ಕೊಡ್ತಾರೆ ಅದನ್ನ ಪ್ರಾಕ್ಟಿಕಲ್ ಆಗಿ ತರ್ಬೇಕಾ ಅಲ್ವಾ. ಬಟ್ ಕೆಲವರಿಗೆ ಅರ್ಥನೇ ಆಗೋದಿಲ್ಲ. ಪರಮಾತ್ಮ ಬಂದು ಈ ಡೈರೆಕ್ಷನ್ ಕೊಟ್ಟಿದ್ದಾರೆ, ನಮ್ಮ ಜೀವನವನ್ನ ಏನ್ ಮಾಡ್ಬೇಕು ಅಂತ. ಕಮಾಲ್ದು ಡೈರೆಕ್ಷನ್ ಅದರಲ್ಲಿ ಇದೆ. ಪೂರ್ತಿಯಾಗಿ ಅರ್ಥ ಮಾಡ್ಕೊಳ್ಳಲ್ಲ, ಅದಕ್ಕೋಸ್ಕರ ಮಕ್ಕಳಿಗೆ ಏನೇನ್ ಬೇಕೋ ಅದೆಲ್ಲ ಸಿಕ್ಕೋದೇ ಇಲ್ಲ. ಬಾಬಾ ಅವ್ರ ನೆನಪಿಂದಲೇ ಎಲ್ಲ ಪಾಸಿಬಲ್ ಆಗುತ್ತೆ. ಬಟ್ ಮಾಯ ಬಂದ್ಬಿಡುತ್ತೆ ಮಧ್ಯದಲ್ಲಿ, ಅದಕ್ಕೋಸ್ಕರ ಸದಾ ಸ್ಥಿರವಾಗಿ ಬಾಬಾ ಅವ್ರ ನೆನಪೇ ಇರಲ್ಲ. ಪ್ರಯತ್ನ ಮಾಡ್ತಾ ಇದ್ರೆ ಫೈನಲ್ ಆಗಿ ನಮ್ಗೆ ಆ ಸ್ಟೇಜ್ ಬಂದ್ಬಿಡುತ್ತೆ, ಕರ್ಮಾತೀತ ಅವಸ್ಥಾ ಬರುತ್ತೆ. ಅದಕ್ಕೋಸ್ಕರ ಚೆನ್ನಾಗಿ ಇದೆಲ್ಲ ಅರ್ಥ ಮಾಡ್ಕೊಂಡು ಬಾಬಾ ಅವ್ರು ನಮ್ಗೆ ಏನ್ ಡೈರೆಕ್ಷನ್ ಕೊಡ್ತಾರೋ ಆ ಡೈರೆಕ್ಷನ್ ಅನ್ನ ಪ್ರಾಕ್ಟಿಕಲ್ ಆಗಿ ತರ್ಬೇಕು. ಮರ್ತೋದರೆ ಏನು ಆಗಲ್ಲ, ಎಷ್ಟೊಂದು ಡೈರೆಕ್ಷನ್ಸ್ ಬಾಬಾ ಅವ್ರು ಕೊಡ್ತಾರೆ. तो तुमसे पूछेंगे बाप दादा गरम कपड़े पहनते हैं, कहेंगे दोनों को पड़े हैं कपड़ा. तो शिव बाबा कहते हैं मैं थोड़ी गरम कपड़ा पहनूंगा, मुझे ठंडी नहीं लगती है. हाँ, इसमें प्रवेश किया है, इनको ठंडी लगती है, मुझे तो ना भूख लगता है ना प्यास लगता है, मैं तो निर्लेप हूं ना. सर्विस तो करते हैं बाबा, मैं न्यारा हूँ, ये सब बातें भी न्यारी है. मैं तो सर्विस करता हूँ, खाता पीता नहीं हूँ. ಅಂದ್ರೆ ಕೆಲವರು ಪ್ರಶ್ನೆ ಕೇಳ್ತಾರೆ, ಸಿಲಿ ಪ್ರಶ್ನೆ ಇದೆಲ್ಲ. ಏನ್ ಸಿಲಿ ಪ್ರಶ್ನೆ ಹೇಳ್ತಾರೆ, ಶಿವಬಾಬಾ ಅವರು ಬಾಬ್ದಾದ ಅವರು ಇದು ಸ್ವೆಟರ್ ಶಾಲ್ ಎಲ್ಲ ಹಾಕೊಳ್ತಾರ ಏನು ಅಂತ ಹೇಳ್ತಾರೆ. ಶಿವಬಾಬಾ ಯಾಕೆ ಹೇಳಿ ಸ್ವೆಟರ್ ಶಾಲ್ ಎಲ್ಲ ಬೇಕಾ ಶಿವಬಾಬಾ ಅವ್ರಿಗೆ? ಬ್ರಹ್ಮ ಬಾಬಾ ಅವ್ರಿಗೆ ಬೇಕು, ಯಾಕೆಂದ್ರೆ ಈ ಶರೀರಕ್ಕೆ ಕೋಲ್ಡ್ ಆಗುತ್ತೆ, ಎಲ್ಲ ಆಗುತ್ತೆ. ಶಿವಬಾಬಾ ಅವ್ರಿಗೆ ಏನಾಗುತ್ತೆ, ಅವ್ರ ನಿರಾಕಾರ ಜ್ಯೋತಿ ಅಲ್ವಾ, ಅವ್ರಿಗೆ ಈ ಗರಂ ಕಪಡ ಎಲ್ಲ ಏನ್ ಮಾಡ್ತಾರೆ ಅಂದ್ರೆ ಸ್ವೆಟರ್ ಶಾಲ್ ಎಲ್ಲ ಅವರು ಹಾಕೊಳ್ಳೋದಿಲ್ಲ. ಬಾಬಾ ಅವ್ರು ಹೇಳ್ತಾರೆ ನನ್ಗೆ ಯಾವಾಗಲೂ ಚಳಿ ಆಗೋದಿಲ್ಲ, ನಾನ್ ಇದರಲ್ಲಿ ಪ್ರವೇಶ ಮಾಡ್ತೀನಿ, ಬಟ್ ಈ ಶರೀರ ಏನಿದೆಯೋ ಈ ಆತ್ಮಗೆ ಇದೆಲ್ಲ ಅನುಭವ ಆಗುತ್ತೆ, ನನಗೆ ಏನು ಅಲ್ಲ. ನಾನು ಊಟನೂ ಮಾಡೋದಿಲ್ಲ, ಏನು ಕುಡಿಯುವುದಿಲ್ಲ, ನನ್ಗೆ ಇದೆಲ್ಲ ಇಲ್ವೇ ಇಲ್ಲ, ನಾ ಎಲ್ಲರಿಂದ ನ್ಯಾರ ಆಗಿದ್ದೀನಿ. ಶಿವಬಾಬಾ ಅಭೂಕ್ತ ಅಂತ ಹೇಳ್ತಾರಲ್ಲ, ಭಗವಾನ್ ಯಾರು ಅಂದ್ರೆ ಅಭೂಕ್ತ. ಅವ್ರಿಗೆ ಈ ತರ ಪ್ರಶ್ನೆ ಎಲ್ಲ ಕೇಳ್ಬಾರ್ದು. ತಿಂತಾರ, ಏನು ಕುಡಿತಾರ, ಇಲ್ಲ ಗರಂ ಕಪಡ ಬೇಕಾ, ಇದೆಲ್ಲ ಇರ್ಬಾರ್ದು. ಶಿವಬಾಬಾ ನಿರಾಕಾರ್ಗೆ ಏನಾದ್ರು ಆಗುತ್ತಾ, ಅವ್ರು ಅಭೂಕ್ತ ಅಲ್ವಾ, ನಿರಾಕಾರ.
तो ಒಬ್ಬರು ಬಂದಿದ್ರು साधु। जैसे एक साधु भी कहता था, मैं न खाता हूं न पीता हूं, उन्होंने फिर आर्टिफिशियल वेश धारण कर लिया है। ಅಂದ್ರೆ ಈ ಪರಮಾತ್ಮದು ಗುಣ ಇದು ಯಾವುದು, ಅಭೋಕ್ತ ಅಂತ. ಯಾರು ಸನ್ಯಾಸಿಗೆ ಈ ಗುಣ ಎಲ್ಲ ಇರೋದಿಲ್ಲ. ಹೇಗೆ ಆಗ್ತಾರೆ ಸನ್ಯಾಸಿ ಅಭೋಕ್ತ? ಬಾಡಿ ಇದೆಯಾ ಇಲ್ವಾ, ಈ ಬಾಡಿಗೆ ಎಲ್ಲ ಅನುಭವ ಆಗುತ್ತೆ, ಕೋಲ್ಡ್ ಎಫೆಕ್ಟ್ ಆಗುತ್ತೆ, ಎಲ್ಲ ಎಫೆಕ್ಟ್ ಆಗುತ್ತೆ. ನಿರಾಕಾರ ಪರಮಾತ್ಮಗೆ ಎಫೆಕ್ಟ್ ಆಗೋದಿಲ್ಲ. ಆ ಸನ್ಯಾಸಿ ಹೇಳಿದರು, ನಾನು ಏನು ತಿನ್ನಲ್ಲ, ಏನು ಕುಡಿಯಲ್ಲ, ಏನಿಲ್ಲ ಅಂತ. ಅದೆಲ್ಲ ಆರ್ಟಿಫಿಷಿಯಲ್ ವೇಷ. ಯಾಕೆಂದ್ರೆ ಪರಮಾತ್ಮ ಒಬ್ಬರೇ अभोक्ता, ಬೇರೆ ಯಾರು अभोक्ता ಇಲ್ವೇ ಇಲ್ಲ. तो देवताओं के नाम भी तो बहुतों ने रखा है, और कोई धर्म में देवी देवता बनते नहीं है। यहाँ कितने मंदिर है, बाहर में तो एक शिव बाबा को ही मानते हैं। तो बुद्धि कहती है फादर तो एक ही है ना। ಅಂದ್ರೆ ಬಾಬಾವ್ರು ಹೇಳ್ತಾರೆ, ನಮ್ಮ ಭಾರತ ದೇಶದಲ್ಲಿ ಎಷ್ಟೊಂದು ದೇವಿ ದೇವತಾ ಮಂದಿರ ಇದೆ. ದೇವತರ ಹೆಸರೆಲ್ಲ ಇಟ್ಕೊಳ್ತಾರೆ ನಮ್ಮವರು, ನಮ್ಮ ಹಿಂದೂ ಧರ್ಮ ಅವರು. ಹೊರಗಡೆ ಇಷ್ಟೊಂದು ಟೆಂಪಲ್ಸ್ ಇಲ್ಲ, ಅಲ್ಲಿ ಒಂದೇ ಕ್ರಿಶ್ಚಿಯನ್ಸ್ ಇರುತ್ತೆ, ಕ್ರೈಸ್ತದ್ದು ಇಲ್ಲ ಅಂದ್ರೆ ಅಲ್ಲಿ ಮಸ್ಜಿದ್ ಇರುತ್ತೆ. ಅವರೆಲ್ಲರ ಬುದ್ಧಿಯಲ್ಲಿ ಒಬ್ರೇ ಇದ್ದಾರೆ, ನಿರಾಕಾರ ಪರಮಾತ್ಮ ಒಬ್ರೇ ಅಂತ ಆ ಬೇರೆ ಧರ್ಮವರಿಗೆ ಇರುತ್ತೆ. ನಮ್ಮ ಭಾರತ ದೇಶದಲ್ಲಿ ಎಷ್ಟೊಂದು ದೇವಿ ದೇವತಾ ಧರ್ಮದ ಅಂದ್ರೆ ಮಂದಿರ ಎಲ್ಲ ಇದೆ, ಹೊರಗಡೆ ಇಷ್ಟೊಂದು ಇಲ್ಲ. ಅದಕ್ಕೋಸ್ಕರ ಬಾಬಾ ಅವ್ರು ಹೇಳ್ತಾರೆ, ಶಿವ ಬಾಬಾ ಬೇರೆ, ದೇವಿ ದೇವತಾ ಬೇರೆ. ಭಗವಾನ್ ಅಂದ್ರೆ ಒಬ್ರೇ, ಅದನ್ನ ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕು. ಈ ದೇವಿ ದೇವತೆಗಳೆಲ್ಲ ಭಗವಾನ್ ಇಲ್ಲ, ಪರಮಾತ್ಮ ಒಬ್ಬರೇ ಅಂತ ಬುದ್ಧಿಯಲ್ಲಿ ಸ್ಟ್ರಾಂಗ್ ಆಗಿರ್ಬೇಕು. ನಿರಾಕಾರ ಜ್ಯೋತಿ, ಅವ್ಯಕ್ತ ಅಭೋಕ್ತ ಅವರು, ಇದನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕು. तो तुम बच्चों की बुद्धि में है, कल्प के इस पुरुषोत्तम संगम युग पर ही बाबा से वर्षा मिलता है। जब हम सुखधाम में जाते हैं तो बाकी सब शांति धाम में रहते हैं। तुम्हारे में भी ये सब समझ नंबर 1 है. ಅಂದ್ರೆ ಇದು ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕು. ಇವಾಗ ನಾವು ಪುರುಷೋತ್ತಮ ಸಂಗಮ ಯುಗದಲ್ಲಿ ಇದ್ದೀವಿ. ಈ ಯುಗದಲ್ಲೇ ಪರಮಾತ್ಮ ನಮ್ಗೆ ಆಸ್ತಿ ಕೊಡ್ತಾರೆ, ನಾವು ಸುಖಧಾಮ್ ಹೋಗ್ತೀವಿ. ಬಾಕಿ ಎಲ್ಲರೂ ಶಾಂತಿಧಾಮ್ ಹೋಗ್ಬಿಡ್ತಾರೆ. ನಾವು ಸುಖಧಾಮಲ್ಲಿ ಇರುವಾಗ ಅವರೆಲ್ಲರೂ ಏನ್ ಮಾಡ್ತಾರೆ, ಕೆಳಗಡೆ ಏನಿಲ್ಲ, ಅವ್ರ ಮೇಲೆ ಶಾಂತಿಧಾಮಲ್ಲಿ ಇರ್ತಾರೆ, ಬೇರೆ ಬೇರೆ ಧರ್ಮದವರು. ಇದೆಲ್ಲ ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕು. ಕೆಲವರು ಇಲ್ಲಿ ನಬರ್ವಾರ ಇದ್ದಾರೆ ಅರ್ಥ ಮಾಡ್ಕೊಳಕ್ಕೆ. तो अगर ज्ञान के विचारों में रहते हैं तो उनके बोल भी ऐसे ही निकलेंगे। तुम रूप बसंत बन रहे हो बाबा द्वारा, तुम रूप भी हो बसंत भी हो। दुनिया में और कोई कह नहीं सकते हैं कि हम रूप बसंत है। तुम अभी पढ़ते हो, पिछाड़ी तक नंबर वार पुरुषार्थ अनुसार पढ़ लेंगे. ಅಂದ್ರೆ ಬಾಬಾವ್ರು ಹೇಳ್ತಾರೆ, ಇವಾಗ ನಾವು ವಿಚಾರ ಸಾಗರ್ ಮಂಥನ್ ಚೆನ್ನಾಗಿ ಮಾಡ್ಬೇಕು. ಇದೆಲ್ಲ ಮಾತುಗಳು ಹೇಗೆ ವಿಚಾರ ಸಾಗರ್ ಮಂಥನ್ ಮಾಡ್ತಿರೋ ಆ ತರ ನಿಮ್ಗೆ ನಿಮ್ ಬಾಯಿಂದ ಶಬ್ದಗಳು ಬರುತ್ತೆ. ಜ್ಞಾನದ ವಿಚಾರ ಸಾಗರ್ ಮಂಥನ್ ಮಾಡಿದ್ರೆ ನಮ್ಮ ಮಾತು ಹೇಗಿರುತ್ತೆ, ಜ್ಞಾನಯುಕ್ತವಾಗಿ ಇರುತ್ತೆ. ಅದಕ್ಕೋಸ್ಕರ ಬಾಬಾವ್ರು ಹೇಳ್ತಾರೆ, ನೀವು ರೂಪ್ ಬಸಂತ ಆಗಿದ್ದೀರಾ. ಬಾಬಾ ಅವ್ರು ಮಾಡ್ತಾರೆ ರೂಪ್ ಬಸಂತ್. ರೂಪ ಅಂದ್ರೆ ಯೋಗಯುಕ್ತವಾಗಿರ್ಬೇಕು, ಬಸಂತ್ ಅಂದ್ರೆ ಜ್ಞಾನ ಸ್ವರೂಪದ ಸ್ಥಿತಿ. ಈ ಎರಡು ಸ್ಥಿತಿ ನಮ್ಗೆ ಇರ್ಬೇಕು. ಬೇರೆಯವರು ಯಾರು ಮನುಷ್ಯರೆಲ್ಲ ಹೇಳಕ್ ಆಗಲ್ಲ ನಾನ್ ರೂಪ್ ಬಸಂತ್ ಆಗಿದ್ದೀನಿ ಅಂತ. ಅವ್ರಿಗೆ ಗೊತ್ತೇ ಇಲ್ಲ ರೂಪ ಅಂದ್ರೆ ಏನು, ಬಸಂತ್ ಅಂದ್ರೆ ಏನು. ಇಲ್ಲಿ ಶಿವಬಾಬಾ ಅವ್ರು ನಮ್ಗೆ ಓದಿಸ್ತಾರೆ. ಫೈನಲ್ ಆಗಿ ಎಲ್ಲಾರ್ಗೆ ಆ ಸ್ಟೇಜ್ ಬಂದು ಬರುತ್ತೆ. ನಂಬರ್ ವಾರ್ ಪುರುಷಾರ್ಥ ಅನುಸಾರವಾಗಿ ಎಲ್ಲಾರು ಓದುತ್ತಾರೆ. ಬಟ್ ಚೆನ್ನಾಗಿ ಜ್ಞಾನ ವಿಚಾರ ಸಾಗರ್ ಮಂಥನ್ ಮಾಡಿದ್ರೆ ಅವ್ರ ಬಾಯಲ್ಲಿ ಓನ್ಲಿ ನಾಲೆಜ್ ಬರುತ್ತೆ. ಬೇರೆ ಏನೇನೋ ವಿಚಾರ ಸಾಗರ್ ಮಂಥನ್ ಮಾಡಿದ್ರೆ ಅದೇ ಅವ್ರಿಗೆ ಬರುತ್ತೆ ಅಲ್ವಾ. ಅದಕ್ಕೋಸ್ಕರ
ಬಾಬರ್ ಹೇಳ್ತಾರೆ ನಮ್ಮ ಮನಸ್ಸಲ್ಲಿ ನೋಡ್ಬೇಕು ನಾನ್ ಏನ್ ಮಾಡ್ತಾ ಇದ್ದೀನಿ ಅಂತ. तो शिव बाबा हम आत्माओं का बाप है, ये भी दिल से लगता है, भक्ति मार्ग में थोड़ी दिल से लगता है. यहाँ तुम सन्मुख बैठे हो. ಬಾಬರ್ ಹೇಳ್ತಾರೆ ಇಲ್ಲಿ ನಾವು ಪರಮಾತ್ಮ ಸನ್ಮುಖದಲ್ಲಿ ಇದ್ದೀವಿ, ಅದಕ್ಕೋಸ್ಕರ ನಮ್ಮ ಮನಸ್ಸಲ್ಲಿ ನ್ಯಾಚುರಲ್ ಆಗಿ ಇದು ಅನುಭವ ಆಗುತ್ತೆ, ಭಗವಾನ್ ನಮ್ಗೆ ತಂದೆ ಅಂತ. ಭಕ್ತಿ ಮಾರ್ಗದಲ್ಲಿ ಸಂಬಂಧದ ಅನುಭವನೇ ಇಲ್ಲ ಪರಮಾತ್ಮ ಜೊತೆ. ಅಲ್ಲಿ ಸುಮ್ನೆ ಪೂಜೆ ಎಲ್ಲ ಮಾಡ್ತೀವಿ, ತಂದೆ ಅಂತ ನಮ್ಗೆ ಅನುಭವ ಆಗುತ್ತೆ ಭಕ್ತಿ ಮಾರ್ಗದಲ್ಲಿ. ಇಲ್ಲಿ ಶಿವಬಾಬಾ ನಮ್ ಸನ್ಮುಖದಲ್ಲಿ ಬಂತು ಎಲ್ಲ ಹೇಳ್ತಾರೆ, ನಮ್ಗೆ ಚೆನ್ನಾಗಿ ಅನುಭವ ಆಗುತ್ತೆ ತಂದೆ ಮಕ್ಕಳು ಅಂತ. तो समझते हैं बाप फिर इस समय आएंगे, तो फिर कोई और समय बाप को आने की दरकार ही नहीं. ನಮ್ಗೆ ಇದನ್ನು ಚೆನ್ನಾಗಿ ಗೊತ್ತಾಯ್ತು, ಈ ಸಂಗಮ ಯುಗದಲ್ಲಿ ಮಾತ್ರ ಪರಮಾತ್ಮ ಬರ್ತಾರೆ, ಬೇರೆ ಯಾವ ಸಮಯದಲ್ಲಿ ಭಗವಾನ್ ಬರುವುದೇ ಇಲ್ಲ. ಓನ್ಲಿ ಸಂಗಮ ಯುಗದಲ್ಲಿ, ಅದನ್ನು ಪುರುಷೋತ್ತಮ ಸಂಗಮ ಯುಗದಲ್ಲಿ ಪರಮಾತ್ಮ ಬಂದು ನಮ್ಗೆ ಏನ್ ಮಾಡ್ತಾರೆ, ಶೌಕಾರ ಮಾಡ್ತಾರೆ. ಸೊ ಸತ್ಯುಗ ತ್ರೇತಾ ದ್ವಾಪರ್ ಕಲಿಯುಗದಲ್ಲಿ ಭಗವಾನ್ ಬರುವುದೇ ಇಲ್ಲ, ಲಾಸ್ಟ್ ಅಲ್ಲಿ ಬರ್ತಾರೆ. ಭಗವಾನ್ ಗೊತ್ತು ಯಾವಾಗ ಹೋಗಿ ಏನ್ ಮಾಡ್ಬೇಕು ಅಂತ, ಅದಕ್ಕೋಸ್ಕರ ಪರಮಾತ್ಮವನ್ನ ಯಥಾರ್ಥವಾಗಿ ನಾವು ನೆನಪು ಮಾಡ್ಬೇಕು. ಬೇರೆ ಬೇರೆ ಯಾವ ಅವತಾರನೂ ಇಲ್ಲ, ಒಂದೇ ರೂಪದಲ್ಲಿ ಬರ್ತಾರೆ. ಪ್ರಜಾಪಿತ ಬ್ರಹ್ಮ ಶರೀರದಲ್ಲಿ ಭಾಗ್ಯರಥದಲ್ಲಿ ಬರ್ತಾರೆ. ದಶಾವತಾರ ಏನು ಇಲ್ವೇ ಇಲ್ಲ ಭಗವಾನ್ಗೋಸ್ಕರ. ಇದೆಲ್ಲ ಚೆನ್ನಾಗಿ ಬುದ್ಧಿಯಲ್ಲಿ ಅರ್ಥ ಮಾಡ್ಕೊಳ್ಬೇಕು. तो बाप है गरीब निवास, अर्थात सारी दुनिया जो दुखी गरीब हो जाती है तो उनका बाप, तो उसकी दिल में क्या होगा, गरीब निवास बाप. सबका दुख दुख दूर करने के लिए बाप आते, दुख मिटाते अर्थात गरीबी मिटाते. वो तो सिवाय ज्ञान से काम नहीं हो सकता है. बाकी कपड़ा आदि देने से कोई शाहूकार नहीं बनते. ಬಾಬರ್ ಹೇಳ್ತಾರೆ ಈಗ ಪರಮಾತ್ಮ ಗರೀಬ್ ನಿವಾಸ್, ಯಾವಾಗ ಇಡೀ ಪ್ರಪಂಚ ತುಂಬಾ ಗರೀಬ್ ಆಗ್ಬಿಡುತ್ತೋ ಆವಾಗ ಬರ್ತಾರೆ ಪರಮಾತ್ಮ ಈ ಗರೀಬಿಯನ್ನ ದೂರ ಮಾಡಕ್ಕೋಸ್ಕರ. ಗರೀಬಿ ಹಟಾವೋ ಅಂತ ಹೇಳ್ತಾರಲ್ಲ, ಅಂದ್ರೆ ದುಃಖ ದೂರ ಆಗ್ಬೇಕಂದ್ರೆ ಪತಿತಿಂದ ಪಾವನ ಆಗ್ಬೇಕು. ಪತಿತಿಂದ ಪಾವನ ಆದ್ರೇನೆ ದುಃಖ ಎಲ್ಲ ದೂರ ಆಗುತ್ತೆ. तो वो तो सिवाय ज्ञान से काम नहीं हो सकता है. ನಮ್ಮ ದುಃಖ ದೂರ ಆಗ್ಬೇಕಂದ್ರೆ ನಾಲೆಜ್ ಕಂಪಲ್ಸರಿ ಆಗಿರ್ಬೇಕು. बाकी कपड़े आदि देने से कोई शाहूकार नहीं बनते. करके गरीब को देने से दिल होंगी इसको कपड़ा दे दे, क्योंकि याद तो पड़ता है ना मैं गरीब निवास हूँ. तो साथ साथ ये भी समझता हूँ मैं गरीब निवास कोई इन बिलों के लिए पैसा देने के लिए, मैं गरीब निवास हूं तो बिल्कुल ही पतित है, जो पतित है उसको पावन बनाता हूं. मैं हूं ही पतित पावन, तो विचार चलना चाहिए. ಬಾಬರ್ ಹೇಳ್ತಾರೆ ಗರೀಬ್ ನಿವಾಸ್ ಅಂದ್ರೆ ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕು. ಈ ತರ ಇಲ್ಲ ಎಲ್ಲರೂ ತುಂಬಾ ಬಡವರಾಗಿದ್ದಾರೆ, ನಾನು ಹೋಗಿ ಅವ್ರಿಗೆ ಹಣ ಕೊಡ್ಬೇಕು, ಇದೆಲ್ಲ ಕಾಮನ್ ಪೀಪಲ್ ಮಾಡ್ತಾರೆ. ಕಮಾಲ್ ಬಾಬಾದ್ ಏನಂದ್ರೆ ಜ್ಞಾನ ಕೊಟ್ಟು ಪತಿತಿಂದ ಪಾವನ್ ಮಾಡ್ತಾರೆ, ಆವಾಗ ನಾವು ತುಂಬಾ ಶಾಹೂಕಾರ ಆಗ್ತೀವಿ. ಸುಮ್ನೆ ಬಟ್ಟೆ ಕೊಡೋದು, ಸ್ವಲ್ಪ ಹಣ ಕೊಡೋದು, ಇದು ಗೌರ್ಮೆಂಟ್ ಮಾಡ್ತಾರಲ್ಲ ಇವಾಗ ಎಲ್ಲ, ಅದರಿಂದ ಎಲ್ಲಾರು ಏನು ದೊಡ್ಡ ಶಾಹೂಕಾರ ಆಗ್ತಾರ ಏನು, ಆಗೋದೇ ಇಲ್ಲ. ಹೇಗೆ ಅವರೇ ಶಾಹೂಕಾರ ಆಗ್ಬೇಕಂದ್ರೆ ಪತಿತಿಂದ ಪಾವನ ಆಗ್ಬೇಕು. ಇದೆಲ್ಲ ವಿಚಾರ ಚೆನ್ನಾಗಿ ಮಾಡ್ಬೇಕು. मैं गरीब निवास हूँ परंतु पैसे आदि कैसे दूं, ಎಲ್ಲಿಂದ ತರ್ತಾರೆ ಶಿವಬಾಬಾ ಅವ್ರು ಪೈಸಾ, ಮೇಲಿಂದ ತರ್ತಾರ ಏನು ಇಲ್ಲ. ಗರೀಬ್ ನಿವಾಸ್ ಅಂದ್ರೆ ಪತಿತಿಂದ ಪಾವನ್ ಮಾಡಿ
ಅವರನ್ನ ಸಾಹುಕಾರ ಮಾಡ್ತಾರೆ. ಈ ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕು. पैसा आदि देने वाली दुनिया में बहुत है, बहुत फंड्स निकालते हैं जो फिर अनाथ आश्रम में बेच देते हैं। जानते हैं कि अनाथ रहते अर्थात जिसको नाथ नहीं, ಅನಾಥ್ ಮನ ಗರೀಬ್. ಬಾಬಾ ಹೇಳ್ತಾರೆ ಅವ್ರಿಗೆ ಫಂಡ್ಸ್ ಎಲ್ಲ ಕಲೆಕ್ಟ್ ಮಾಡ್ತಾರೆ, ಅನಾಥ ಆಶ್ರಮಲ್ಲಿ ಕೊಡ್ತಾರೆ. ಆ ತರ ಮನುಷ್ಯರು ತುಂಬಾ ಜನ ಇದ್ದಾರೆ. ಬಟ್ ಅನಾಥ್ ಅಂದ್ರೆ ಯಾರು? ಅನಾಥ್ ಅಂದ್ರೆ ಯಾರಿಗೆ ತಂದೆ ತಾಯಿ ಇಲ್ಲ ಅವ್ರನ್ನ ಅನಾಥ್ ಅಂತ ಹೇಳ್ತಾರೆ. ಯಾರು ತಂದೆ ನಮ್ಗೆ? ಶಿವಬಾಬಾ. ಅವರ ಬಗ್ಗೆ ನಾಲೆಜೇ ಇಲ್ಲ ಅಂದ್ರೆ ಏನ್ ಹೇಳ್ತಾರೆ? ಅನಾಥ್ ಅಂತ ಹೇಳ್ತಾರೆ. ಎಲ್ಲರೂ ಅನಾಥ್, ಟೋಟಲ್ ಪ್ರಪಂಚ. ನಾವುನು ಮುಂಚೆ ಅನಾಥ್ ಆಗಿದ್ವಿ, ಇವಾಗ ತಂದೆ ಯಾರು ಅಂತ ನಮ್ಗೆ ಗೊತ್ತಾಯ್ತು, ಅದಕ್ಕೋಸ್ಕರ ನಾವು ಸನಾಥ್ ಆಗ್ಬಿಟ್ಟಿದ್ವಿ. अनाथ और सनाथ अर्थ क्या है? अनाथ माना जिसको भाई बहन नहीं है, सनाथ माना जिसको सॉरी अनाथ माना जिसको माँ बाप नहीं है उसको अनाथ कहते हैं। सनाथ माना जिसको माँ बाप है। तो पहले हम लोग भी अनाथ थे कोई माँ कौन है बाप कौन है पता नहीं था आत्मा को। अभी बाबा मिला है तो हम लोग सनाथ बन गए। तो जो रूप बसंत बनते हैं वो सब सनाथ है। ಯಾರ ರೂಪ್ ಬಸಂತ ಆಗ್ತಾರೋ ಅವರೆಲ್ಲರೂ ಸನಾಥ ಆಗ್ತಾರೆ. ಸನಾಥ ಅಂದ್ರೆ ಗೊತ್ತಾ? ಚೌಕಾರ್. ಅನಾಥ್ ಅಂದ್ರೆ ಬಡವರು. ಯಾರು ಬಡವರು? ಯಾರಿಗೆ ತಂದೆ ತಾಯಿ ಯಾರು ಗೊತ್ತಿಲ್ವೋ ಅವರೆಲ್ಲರೂ ಗರೀಬ್. ಅಂದ್ರೆ ಸ್ವಲ್ಪ ಹಣ ಏನೋ ಇರುತ್ತೆ, ಅದೆಲ್ಲ ಅಲ್ಪ ಕಾಲ ಹೊರಟೋಗುತ್ತೆ. ಬಾಕಿ ಸದಾ ಕಾಲ ನಮ್ಗೆ ನಾವು ಶೌಕಾರ ಆಗ್ಬೇಕಂದ್ರೆ ರೂಪ್ ಬಸಂತ ಆಗ್ಬೇಕು. बाबा ಅವರೇ रूप बसंत ಮಾಡ್ತಾರೆ. तो जो सनाथ है वो शाहूकार होते हैं, जो अनाथ है वो गरीब है। तो तुम्हारी बुद्धि में है सब गरीब है, कुछ उन्हों को दे दे ಅಂದ್ರೆ ಬಾಬಾ ಹೇಳ್ತಾರೆ, ನಮ್ಮ ಹತ್ರ ಏನಿದೆ ಎಲ್ಲಾರು ಕೊಡಕ್ಕೆ? ಎಲ್ಲಾರು ಬಡವರಾಗಿದ್ದಾರೆ. ಬಡವರಿಗೆ ಏನ್ ಕೊಡ್ತೀರಾ ನೀವು? ನಿಮ್ಮ ಹತ್ರ ಏನಿದೆಯೋ ಅದೇ ಕೊಡ್ತೀರಲ್ವಾ? ಏನಿದೆ ನಿಮ್ಮ ಹತ್ರ? ಶಿವಬಾಬಾ ಅವ್ರ ಹತ್ರ ಏನಿದೆ? ನಾಲೆಜ್ ಇದೆ. ಆ ನಾಲೆಜ್ ಕೊಟ್ರೆ ಎಲ್ಲಾರು ಶಾಹುಕಾರ ಆಗ್ಬಿಡ್ತಾರೆ. समझा? बाकी कपड़े आदि देने से ये तो कॉमन बात है ना, इसमें हम क्यों पड़े? हम तो उनको अनाथ से सनाथ बना दे। बल कितना भी कोई पदमपति है परंतु वो सब अल्पकाल के लिए है. ಅಂದ್ರೆ ಇದೆಲ್ಲ ಕೊಡೋಕ್ಕೋಸ್ಕರ ತುಂಬಾ ಜನ ಇದ್ದಾರೆ. ಕಾಮನ್ ಪಾಯಿಂಟ್ ಅದು, ಬಟ್ಟೆ ಕೊಡೋದು, ಹಣ ಕೊಡೋದು. ಶಿವ ಅವರು ಹೇಳ್ತಾರೆ ನಮ್ಮ ಡ್ಯೂಟಿ ಏನಂದ್ರೆ ಅನಾಥನ್ನ ಸನಾಥ ಆಗಿ ಮಾಡ್ಬೇಕು. ಇದರಲ್ಲಿ ಕಮಾಲ್ ಇದೆ. ಅನಾಥ ಎಲ್ಲರೂ ಸನಾಥ ಆಗ್ಬಿಟ್ರೆ ಎಲ್ಲ ತುಂಬಾ ಶೌಕಾರ ಆಗ್ಬಿಡ್ತಾರೆ ಎಲ್ಲರೂ. ಬಾಕಿ ಈ ಪ್ರಪಂಚದಲ್ಲಿ ಕೆಲವರ ಹತ್ರ ತುಂಬಾ ಹಣ ಇದೆ, ಪದಂಪತಿ ಆಗಿದ್ದಾರೆ, ಕೋಟೀಶ್ವರ ಆಗಿದ್ದಾರೆ. ಇದೆಲ್ಲ ಅಲ್ಪ ಕಾಲದ ಮಾತು, ಅಲ್ಪ ಕಾಲಕ್ಕೋಸ್ಕರ ಇದೆಲ್ಲ ಇದೆ. फिर भी वो अनाथों की दुनिया है, टोटल प्रपंच ने अनाथद प्रपंच। बल पैसे वाले हैं वो सब अल्पकाल के लिए है, तो वहां तो सदैव सनाथ है. ಸತ್ಯದಲ್ಲಿ ಸದಾ ಸನಾಥ ಆಗಿರ್ತೀವಿ, ಅಲ್ಲಿ ಯಾವಾಗ್ಲೂ ಬಡವರಾಗಲ್ಲ. ಇಲ್ಲಿ ಸ್ವಲ್ಪ ಹಣ ಇದ್ರೆ ಅದೆಲ್ಲ ವಿನಾಶ ಆಗ್ಬಿಡುತ್ತೆ. तो वहां ऐसे कर्म नहीं कूटते हैं. यहाँ तो गरीब है, तो जिनके धन है उन्हों को भी अपना नशा चढ़ा हुआ रहता है कि हम स्वर्ग में हैं, परंतु है कुछ नहीं. ये तो जानते हैं ना, इस समय कोई भी मनुष्य सनाथ नहीं है, सब अनाथ है. ये पैसे आदि तो सब मिट में मिल जाएं. मनुष्य समझते हैं हमारे पास इतना धन है जो पुत्र पोत्रे खाएंगे, परंपरा से चलता आएगा. लेकिन नहीं, ये सब विनाश हो जाएगा. तो इसलिए तुमको ये सारी दुनिया
ವೈರಾಗ್ಯ ಅಂದ್ರೆ ಬಾಬಾ ಅವ್ರು ಹೇಳ್ತಾರೆ, ಇಲ್ಲಿ ಕೆಲವರು ಇದ್ದಾರೆ ಕೋಟೇಶ್ವರ್, ಬಟ್ ಅವ್ರೇನ್ ಅವ್ರಿಗೆ ನಶ ಇದೆ, ನಾವು ಸ್ವರ್ಗದಲ್ಲಿ ಇದ್ದೀವಿ ಅಂತ. ಬಟ್ ಇದೇನ ಸ್ವರ್ಗನ? ಎಲ್ಲಾರು ಅನಾಥ ಆಗಿದ್ದಾರೆ ಸ್ವರ್ಗನ. ಸತ್ಯುಗದಲ್ಲಿ ಎಲ್ಲಾರು ಸನಾತ್. ಅಲ್ಲಿ ತುಂಬಾ ಶೌಕಾರ್ ಅಂದ್ರೆ ಶೌಕಾರ್. ಇವಾಗ ಯಾರ್ಯಾರಿಗೆ ಏನೇನು ಇದೆಯೋ ಹಣ ಎಲ್ಲ, ಇದೆಲ್ಲ ವಿನಾಶ ಆಗ್ಬಿಡುತ್ತೆ. ಎಲ್ಲ ದಾನ ವಿನಾಶ ಆಗ್ಬಿಡುತ್ತೆ. ಬಟ್ ಅವರ ಬುದ್ಧಿಯಲ್ಲಿ ಏನಿದೆ, ನಮ್ಮ ಹತ್ರ ಇಷ್ಟು ದಾನ ಇದೆ, ನಮ್ಮ ಪುತ್ರ ಪೋತ್ರೆ ಇವರೆಲ್ಲ ತಿನ್ನಕ್ಕೆ ಪರಂಪರವಾಗಿ ಬರುತ್ತೆ ಅಂತ. ಬಟ್ ಬಾಬಾ ಹೇಳ್ತಾರೆ ಏನು ಇರಲ್ಲ, ಎಲ್ಲ ಟೋಟಲ್ ಆಗಿ ವಿನಾಶ ಆಗ್ಬಿಡುತ್ತೆ. ಅದಕ್ಕೋಸ್ಕರ ನಮ್ಗೆ ಈ ಪ್ರಪಂಚದ ಮೇಲೆ ತುಂಬಾ ವೈರಾಗ್ಯ. तो तुम जानते हो नई दुनिया को स्वर्ग, पुरानी दुनिया को नरक कहा जाता है. हमको बाबा नई दुनिया के लिए शौकार बना रहे हैं. ನಿಮ್ಗೆ ಚೆನ್ನಾಗಿ ಗೊತ್ತು ಇದು. ಹಳೆ ಪ್ರಪಂಚವನ್ನ ನರಕ ಅಂತ ಹೇಳ್ತಾರೆ, ಹೊಸ ಪ್ರಪಂಚವನ್ನ ಸ್ವರ್ಗ ಅಂತ ಹೇಳ್ತಾರೆ. ನಾವು ಸ್ವರ್ಗದಲ್ಲಿ ಎಷ್ಟು ಶೌಕಾರಾಗಿರ್ತೀವಿ, ಬಾಬಾ ಅವ್ರು ನಮ್ಮನ್ನ ಆತರ ಮಾಡ್ತಾರೆ. ಈ ಪುರಾನಿ ದುನಿಯಾ ತೋ ಖತಮ್ ಹೋ ಜಾಯಂಗಿ, ಬಾಪ್ ಕಿತನಾ ಶೌಕಾರ್ ಬನಾತೆ ಹೈ. ಬಾಬಾ ಅವ್ರು ನಮ್ಮನ್ನ ಏನ್ ಮಾಡ್ತಾರೆ, ಎಷ್ಟು ಶೌಕಾರ್ ಮಾಡ್ತಾರೆ. ಈ ಲಕ್ಷ್ಮೀ ನಾರಾಯಣ್ इतनी शौकार कैसे बने, क्या किया शौकार बनने के लिए? कोई शौकार से वर्षा मिला या लड़ाई की, क्या किया? जैसे दूसरे राज्य गद्दी पाते हैं, क्या ऐसे राज्य गद्दी पाई है? वह कर्म अनुसार ये धन मिला. ಲಕ್ಷ್ಮೀ ನಾರಾಯಣ್ ಇಷ್ಟು ಶೌಕಾರ ಆಗಿದ್ದಾರೆ. ಹೇಗೆ ಶೌಕಾರ ಆಗಿದ್ದಾರೆ? ಅವ್ರಿಗೆ ಯಾರು ಕೊಟ್ರು ಅದೆಲ್ಲ ಅವ್ರ ಯಾರಿಗೆ ವಾರಿಸ್? ಅವ್ರಿಗೆ ಮುಂಚೆ ಯಾರು ರಾಜ ರಾಣಿ ಇರಲಿಲ್ಲ ಈ ಪ್ರಪಂಚದಲ್ಲಿ. ಸೊ ರಾಜ ರಾಣಿ ಇದ್ರೆ ಅವ್ರ ಗದ್ದಿ ಸಿಕ್ಕಿದ್ರೆ ಶೌಕಾರ ಆಗ್ಬಿಡ್ತಾರೆ. ಬಟ್ ಲಕ್ಷ್ಮೀ ನಾರಾಯಣ್ಗೆ ಆತರ ಇತ್ತ ಏನು? ಅವ್ರ ತಂದೆ ತಾಯಿ ಕೊಟ್ಟಿದ್ದಾರ ಸತ್ಯುಗದಲ್ಲಿ? ಇಲ್ಲ ಇಲ್ಲ, ಕರ್ಮ ಅನುಸಾರವಾಗಿದ್ದ ಸಿಕ್ಕಿದ್ದ. ಟೋಟಲ್ ಆಗಿ ನಾವು ಶೌಕಾರ ಆಗ್ತೀವಿ ನಮ್ಮ ಕರ್ಮ ಅನುಸಾರವಾಗಿ. ನಮ್ಗೆ ಯಾರ್ದು ಆತರ ಆಸ್ತಿ ಬರುವುದಿಲ್ಲ, ಬಂದ್ರೇನೋ ಅದೆಲ್ಲ ವಿನಾಶ ಆಗ್ಬಿಡುತ್ತೆ. ಬಟ್ ಪರ್ಮನೆಂಟ್ ಆಸ್ತಿ ಹೇಗೆ ಬರುತ್ತೆ ಅಂದ್ರೆ ನಮ್ಮ ಕರ್ಮ ಅನುಸಾರವಾಗಿ ಬರುತ್ತೆ. ಅಂದ್ರೆ ಪರಮಾತ್ಮ ತಂದೆ ನಮ್ಗೆ ಆ ತರ ಕರ್ಮ ಹೇಳ್ತಾರೆ, ಈ ತರ ಮಾಡ್ಬೇಕು ಅಂತ. ಬಾಪ್ कर्म सिखलाने वाले बिल्कुल ही न्यारा है. कर्म अकर्म विकर्म अक्षर भी क्लियर है ना. ಬಾಬಾ ಅವರೇ ನಮ್ಗೆ ಆ ತರ ಕರ್ಮ ಏನ್ ಕೆಲಸ ಮಾಡ್ಬೇಕು ಅಂತ ತೋರಿಸಿದ್ದಾರೆ. ಕರ್ಮ ಅಕರ್ಮ ವಿಕರ್ಮ ಅಕ್ಷರ ಇದೆ ಅಲ್ಲ, ಕರ್ಮ ಬಾಡಿ ಕಾನ್ಶಿಯಸ್ ಅಲ್ಲಿ ಯಾವ ಕರ್ಮ ಮಾಡಿದರೆ ಅದು ವಿಕರ್ಮ ಆಗ್ಬಿಡುತ್ತೆ. ವಿಕರ್ಮ ಮಾಡಿದ್ರೆ ಬಡವರು ಆಗ್ಬಿಡ್ತಾರೆ. ಸುಕರ್ಮ ಮಾಡಿದರೆ ಶೌಕಾರ ಆಗ್ಬಿಡ್ತಾರೆ. ಇದೆಲ್ಲ ಬಾಬಾ ಅವ್ರು ನಮ್ಗೆ ಓದಿಸ್ತಾರೆ. तो शास्त्रों में कुछ आटे में नमक मिसाल है. तो कहाँ इतने करोड़ मनुष्य, बाकी 9 लाख तो रहते हैं. ಶಾಸ್ತ್ರದಲ್ಲಿ ಕೆಲವು ಮಾತುಗಳಿದೆ, ಹೇಗೆ ಇಷ್ಟು ಹಿಟ್ಟಲ್ಲಿ ಇಷ್ಟೇ ಉಪ್ಪು ಹಾಕ್ತಾರಲ್ಲ, ಆ ತರ ಶಾಸ್ತ್ರ ಎಷ್ಟು ದೊಡ್ಡದು. ಅಲ್ಲಿ ಒಂದೆರಡು ಮಾತುಗಳು ಸತ್ಯವಾಗಿದೆ. ಕರ್ಮ ಅನುಸಾರವಾಗಿ ಫಲ ಸಿಕ್ಕುತ್ತೆ ಅಂತ ಒಂದೇ ಒಂದು ಲೈನ್ ಇದೆ. ಆ ತರ ಬಾಬಾ ಅವ್ರು ಹೇಳ್ತಾರೆ, ಈ ಪ್ರಪಂಚದಲ್ಲಿ ಈಗ ಎಷ್ಟು ಕೋಟಿ ಜನ ಇದ್ದಾರೆ, ಬಟ್ ಸತ್ಯುಗದಲ್ಲಿ ಎಷ್ಟು ಜನ ಇರ್ತಾರೆ? ಓನ್ಲಿ 9 lakhs. ಅದು 5% ಅಂದ್ರೆ ಎಷ್ಟು ಸ್ವಲ್ಪ ಜನ ಇರ್ತಾರೆ. ಕ್ವಾರ್ಟರ್ ಅಷ್ಟೂನು ಇಲ್ಲ. ಅಂದ್ರೆ ಆಟೆ ಮೇ ನಮಕ್, ಆಟ ಅಂದ್ರೆ ಈಗ ಇಡೀ ಪ್ರಪಂಚದಲ್ಲಿ ಎಷ್ಟು ಜನ ಇದ್ದಾರೆ, ಮತ್ತೆ ಸತ್ಯುಗದಲ್ಲಿ ಓನ್ಲಿ 9 lakhs. ಇದು ಕಂಪೇರ್ ಮಾಡಿದ್ದಾರೆ. ಸ್ವಲ್ಪ ಜನ ಅಂದ್ರೆ ಸ್ವಲ್ಪ ಉಪ್ಪೆ ಹಾಕ್ತಾರೆ ಇಷ್ಟು ಹಿಟ್ಟಲ್ಲಿ, ಆ ತರ ಇದ್ದಾರೆ. ಸೊ ಸಾರಿ ದುನಿಯಾ ವಿನಾಶ ಹೋ ಜಾಯ್. ಈಗ ಇಷ್ಟು ಜನ ಇದ್ದಾರೆ, ಎಲ್ಲ ವಿನಾಶ ಆಗ್ಬಿಡುತ್ತೆ. बहुत थोड़े संगम पर रहते हैं, कोई पहले से
शरीर छोड़ जाते हैं, वो फिर रिसीव करेंगे। जैसे मुगली बच्ची थी, अच्छी थी, तो जन्म बिल्कुल अच्छे घर में लिया होगा। नंबर बार सुख सुख ही तो जन्म लेंगे ना, सुख में। सुख तो सबको देखना है, उनको देखना है, थोड़ा दुख होता है। ಅಂದ್ರೆ ಬಾಬೋರ್ ಹೇಳ್ತಾರೆ, ಈಗ ಇಷ್ಟೊಂದು ಜನ ಇದ್ದಾರೆ, ಎಲ್ಲಾರು ವಿನಾಶ ಆಗ್ಬಿಡ್ತಾರೆ, ಬಾಕಿ ಸಂಗಮ ಯುಗದಲ್ಲಿ ಕೆಲವರು ಇರ್ತಾರೆ. ಯಾಕೆಂದ್ರೆ ಮತ್ತೆ ಕಂಟಿನ್ಯೂ ಆಗ್ಬೇಕಲ್ಲ. ಮತ್ತೆ ಇಲ್ಲಿಂದ ಯಾರು ಶರೀರ ಬಿಟ್ಟು ಹೋಗಿದ್ದಾರೋ ಅವರೆಲ್ಲ ಅಡ್ವಾನ್ಸ್ ಪಾರ್ಟಿಯಲ್ಲಿ ಹೋಗಿದ್ದಾರೆ. ಯಾಕೆ ಹೋಗಿದ್ದಾರೆ? ದೇವಿ ದೇವತಾ ಆತ್ಮಗಳನ್ನ ರಿಸೀವ್ ಮಾಡಕ್ಕೆ ಹೋಗಿದ್ದಾರೆ. ಒಳ್ಳೆ ಮನೆಯಲ್ಲಿ ಜನ್ಮ ತಗೊಂಡಿದ್ದಾರೆ. ಇಲ್ಲಿಂದ ಯಾರು ಶರೀರ ಬಿಟ್ಟು ಹೋಗಿದ್ದಾರೆ ಅವ್ರಿಗೆ ಹೇಳ್ತಾರಲ್ಲ ಅಡ್ವಾನ್ಸ್ ಪಾರ್ಟಿ. ತುಂಬಾ ಒಳ್ಳೆ ಭಕ್ತ ಅವರ ಮನೆಯಲ್ಲಿ ಜನ್ಮ ತಗೊಂಡಿದ್ದಾರೆ. ಹೇಗೆ ಒಬ್ಬರು ಕನ್ಯಾ ಇದ್ರು, ಆ ಕನ್ಯಾ ಶರೀರ ಬಿಟ್ಟು ಹೋದ್ರು. ಹಾಗೆ ಬಾಬಾ ಹೇಳ್ತಾರೆ, ಇವರಿಗೆ ತುಂಬಾ ಒಳ್ಳೆ ಜನ್ಮ ಬರುತ್ತೆ. ಅಂದ್ರೆ ಹೇಗೆ ಪುರುಷಾರ್ಥ ಮಾಡಿದ್ದಾರೋ ಆ ತರ ಅವರು ಸುಖವನ್ನ ಅನುಭವ ಮಾಡ್ತಾರೆ. ಸ್ವಲ್ಪ ದುಃಖ ಇರುತ್ತೆ, ಬಟ್ ಜಾಸ್ತಿ ಸುಖ ಇರುತ್ತೆ. ಯಾಕೆಂದ್ರೆ ಇಲ್ಲಿಂದ ಹೋಗಿದ್ದಾರಲ್ಲ, ಕರ್ಮಾತೀತ ಅವಸ್ಥಾ ಏನು ಪಡೆದಿಲ್ಲ. ಆದ್ರೇನು ಎಲ್ಲ ಪುರುಷಾರ್ಥ ಮಾಡ್ಕೊಂಡು ಹೋದ್ರೆ ತುಂಬಾ ಸುಖವಾದ ಮನೆಯಲ್ಲಿ ಜನ್ಮ ಸಿಕ್ಕುತ್ತೆ. ಇವಾಗಲೂ ನಮ್ಮ ಈ ಝೋನ್ ಅಲ್ಲಿ ಎಷ್ಟೊಂದು ಜನ ಶರೀರ ಬಿಟ್ಟು ಹೋಗಿದ್ದಾರೆ. ಬಾಬಾ ಅವ್ರ ಮಕ್ಕಳು ಒಳ್ಳೆ 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 ಮಕ್ಕಳು ಹೋದರು, ಅವ್ರಿಗೆ ಸುಖವಾದ ಮನೆಯಲ್ಲಿ ಜನ್ಮ ಇರುತ್ತೆ. ಅವರು ಮತ್ತೆ ಏನ್ ಮಾಡ್ತಾರೆ ಅಂದ್ರೆ ಸತ್ಯುಗದ ದೇವತವನ್ನ ರಿಸೀವ್ ಮಾಡ್ತಾರೆ. ಅದಕ್ಕೋಸ್ಕರ ಹೋಗಿದ್ದಾರೆ, ಇನ್ನು ಅಡ್ವಾನ್ಸ್ ಹೋಗಿದ್ದಾರೆ. ಐಸೆ ಮತ್ ಸಮಜೋ ಯಹಾ ಕೋಯಿ ಸುಖಿ ಘರ್ ನಹೀ ಹೈ. ಇಲ್ಲಿ ಕಲಿಯುಗದ ಅಂತು ಸಮಯದಲ್ಲಿನೂ ತುಂಬಾ ಜನ ಇದ್ದಾರೆ, ಫ್ಯಾಮಿಲೀಸ್ ಇದೆ, ಸುಖವಾಗಿ ಇರ್ತಾರೆ. ಕೆಲವರು ಫ್ಯಾಮಿಲಿಯಲ್ಲಿ ಲಾರ್ಜ್ ಫ್ಯಾಮಿಲಿನೂ ಇರುತ್ತೆ. ಆ ಲಾರ್ಜ್ ಫ್ಯಾಮಿಲಿಯಲ್ಲಿ ಕೂಡ ಎಷ್ಟೊಂದು ಜನ ಸುಖವಾಗಿದ್ದಾರೆ. ಬಾಬಾ ಅವ್ರು ಹೇಳ್ತಾರೆ, ಬ್ರಹ್ಮ ಬಾಬಾ ಅವರು ಎಲ್ಲ ನೋಡಿದಾರಲ್ಲ. तो बहुत परिवार ऐसे अच्छे होते हैं, बात मत पूछो। बाबा को देखा हुआ है, बहुत बहू एक ही घर में कितनी बहुएं रहती है, बिल्कुल शांति में रहती, बस जो साथ में रहते हैं, भक्ति करते हैं, गीत गाती रहती है, गीता आदि पढ़ती रहती है। बाबा ने पूछा, इतने सब इकट्ठे रहते हैं, झगड़ा आदि नहीं होता है क्या? तो बोला, हमारे पास तो जैसे स्वर्ग है, हम सभी इकट्ठे रहते हैं, कभी लड़ते झगड़ते नहीं हैं, शांति में रहते हैं। कहते हैं यहाँ तो जैसे कि स्वर्ग, तो जरूर स्वर्ग पास्ट हो गया ना, तब तो कहते हैं ऐसा कि यहाँ तो जैसे कि स्वर्ग लगा पड़ा है। ಅಂದ್ರೆ ಬಾಬಾ ಅವ್ರು ಹೇಳ್ತಾರೆ, ಬ್ರಹ್ಮ ಬಾಬಾ ಅವರು ಈ ತರ ಮನೆ ಎಲ್ಲ ಹೋಗಿದ್ದಾರೆ ಮೊದಲು. ಇದು ಅವರು ವಜ್ರ ವ್ಯಾಪಾರ, ಆ ವ್ಯಾಪಾರ ಮಾಡಕ್ಕೋಸ್ಕರ ದೊಡ್ಡ ಮನೆಯಲ್ಲಿ ಹೋಗಿದ್ದಾರೆ. ಅಲ್ಲಿ ನೋಡಿದ್ರೆ 4-5 ಮೆಂಬರ್ಸ್ ಫ್ಯಾಮಿಲಿಯಲ್ಲಿ, ಅಂದ್ರೆ ಸೊಸೆ ಇರ್ತಾರೆ, ಆಮೇಲೆ ಬಹು ಇರ್ತಾರೆ, ಅವ್ರ ಮಕ್ಕಳು ಇರ್ತಾರೆ, 3-4 बच्चे भी रहते हैं, उनके बहू भी रहती है, बिल्कुल ही शांति में रहते हैं. ಆ ತರ ಜಾಯಿಂಟ್ ಫ್ಯಾಮಿಲಿ ಇತ್ತು. ಆ ಜಾಯಿಂಟ್ ಫ್ಯಾಮಿಲಿಯಲ್ಲಿ ಶೌಕಾರ್ ಫ್ಯಾಮಿಲಿ ಶಾಂತಿಯಾಗಿ ಇರ್ತಾರೆ. ಎಲ್ಲರೂ ಸೇರಿ ಭಕ್ತಿ ಮಾಡ್ತಾರೆ, ಎಲ್ಲರೂ ಸೇರಿ ಗೀತಾ ಓದ್ತಾರೆ. ಈ ತರ ಎಲ್ಲ ಮಕ್ಕಳು ಇದ್ದಾರೆ, ಜಗಳನೇ ಇಲ್ಲ. ಬಾಬಾ ಅವರು ಅವರಿಗೆ ಪ್ರಶ್ನೆ ಕೇಳಿದ್ರು, ಏನು ಇಷ್ಟೊಂದು ಜನ ಎಲ್ಲ ಸೇರಿ ಇರ್ತೀರಾ, ಏನು ಫೈಟಿಂಗ್ ಇಲ್ವಾ, ಜಗಳ ಇಲ್ವಾ, ಒಪಿನಿಯನ್ ಬೇರೆ ಬೇರೆ ಇಲ್ವಾ ಅಂತ. ಅವ್ರೇನ್ ಹೇಳಿದ್ರು, ಇಲ್ಲ, ನಮ್ಮ ಹತ್ರ ಸ್ವರ್ಗ ತರ ಇದೆ ನಮ್ಮ ಮನೆ, ಆತರ ಯಾವ ಜಗಳ ಇದೆಲ್ಲ ಇಲ್ಲ. ಅಂದ್ರೆ ಸತ್ಯುಗ ಹೇಗಿರುತ್ತೆ, ಸತ್ಯುಗದಲ್ಲಿ ಎಲ್ಲಾರು ಶಾಂತಿಯಾಗಿರ್ತಾರ ಅಲ್ವಾ, ಎಲ್ಲಾರು ಸೇರಿದ್ರೇನು ಶಾಂತಿಯಾಗಿರ್ತಾರೆ. ಆ ತರ ಕೆಲವರು ಮನೆ ಇದೆ, ಇವಾಗಲೂ ಇದೆ ಕಲಿಯುಗದ ಅಂತ ಸಮಯದಲ್ಲಿ.
ಶೌಕಾರ್ ಮನೆಗೆ. ಅವರೆಲ್ಲ ಮೇಲೆಯಿಂದ ಇವಾಗಲೇ ಬಂದಿದ್ದಾರೆ, ಹೊಸ ಆತ್ಮಗಳು. ಹೊಸ ಹೊಸ ಆತ್ಮಗಳಲ್ಲೂ ಅವ್ರ ಮನೆಯಲ್ಲಿ ಚೆನ್ನಾಗಿರುತ್ತೆ. ದಾಸ್ ಇರ್ತಾರೆ, ಎಲ್ಲರೂ ಇರ್ತಾರೆ, ಒಟ್ಟಾಗಿ ಶಾಂತಿಯಾಗಿರ್ತಾರೆ. ಅಂದ್ರೆ ಬಾಬಾ ಅವ್ರು ಹೇಳ್ತಾರೆ, ಸ್ವರ್ಗದ ಕಂಪೇರ್ ಮಾಡ್ಕೊಂಡ್ರೆ ಈ ತರ ಶಾಂತಿಯಾಗಿ ಇರುವ ಮನೆನೂ ಇದೆ. ಸ್ವರ್ಗ ಅಂದ್ರೆ ಸತ್ಯುಗದಲ್ಲಿ ಇಡೀ ಪ್ರಪಂಚನೇ ಶಾಂತಿಯಾಗಿರುತ್ತೆ. ಅದು ಮಾಡೆಲ್ ಇಲ್ಲಿ ಕೆಲವರ ಮನೆಯಲ್ಲಿ ಶಾಂತಿಯಾಗಿರೋರು ಇರ್ತಾರೆ, ಲಾರ್ಜ್ ಫ್ಯಾಮಿಲಿನು. ಸೊ ಬಾಬಾ ಅವ್ರು ಹೇಳ್ತಾರೆ, ನಾವು ಇಲ್ಲಿ ಸಂಗಮ್ ಯುಗದಲ್ಲಿ ಕೆಲವರು ಮಕ್ಕಳಿದ್ದಾರೆ, ಬಾಬಾ ಅವ್ರ ಮಕ್ಕಳು ಹೇಗಿದ್ದಾರೆ, ಯಾವಾಗಲೂ ಫೈಟಿಂಗ್, ಯಾವಾಗಲೂ ಏನೋ ಒಂದು ಮಾಡ್ತಾರೆ, ರಾಂಗ್ ಕೆಲಸ ಮಾಡ್ತಾರೆ. ಅವರೆಲ್ಲರೂ ದಾಸಿ ಆಗ್ಬಿಡ್ತಾರೆ ಸ್ವರ್ಗದಲ್ಲಿ. ಲೌಕಿಕದಲ್ಲೇನೆ ಪರವಾಗಿಲ್ಲ, ಆ ಹೊಸ ಆತ್ಮಗಳು ಮೇಲಿಂದ ಬಂದಿದಾರಲ್ಲ, ಟೋಟಲ್ ಅವ್ರ ಮನೆ ಎಷ್ಟು ಚೆನ್ನಾಗಿರುತ್ತೆ, ಜಗಳನೇ ಇಲ್ಲ. ಇಲ್ಲಿ ಮತ್ತೆ ಬಾಬಾ ಅವ್ರ ಮಕ್ಕಳು ಆ ಸತ್ಯುಗದಿಂದ ಬಂದಿದ್ದಾರೆ. ಸ್ವಲ್ಪ ಸಂಸ್ಕಾರ ಇದೆ, ಕಲಿಯುಗದ ಸಂಸ್ಕಾರ, ಯಾವಾಗಲೂ ಜಗಳ ಮಾಡ್ತಾರೆ. ಪರಂತು यहाँ तो बहुत है जो भूतों का स्वभाव संस्कार देखने ऐसा देखने में नहीं आता है जैसे स्वर्गवासी दास यहाँ भी बनती है. ये राजधानी ಸ್ಥಾಪನೆ हो रही है. ಸಂಗಮ್ ಯುಗದಲ್ಲಿ ಬಾಬಾ ಅವ್ರ ಮಕ್ಕಳು ಹೇಗಿದ್ದಾರೆ ನೋಡಿ. ಕೆಲವರು ತುಂಬಾ ಸ್ವೀಟ್ ಆಗಿರ್ತಾರೆ, ಎಲ್ಲಾರ್ಗೆ ತುಂಬಾ ಇಷ್ಟ. ಕೆಲವರು ಮತ್ತೆ ಏನು ಅಂತಾರೆ, ಯಾವಾಗ್ಲೂ ಜಗಳ, ಅದು ಇದು ಸಂಸ್ಕಾರನೇ ಸರಿ ಇಲ್ಲ, ಆ ತರಾನು ಇಲ್ಲಿ ಇದ್ದಾರೆ. ಈಗ ರಾಜಧಾನಿ ಸ್ಥಾಪನೆ ಆಗುತ್ತೆ. ಈ ರಾಜ್ಯದಲ್ಲಿ ಎಲ್ಲಾರು ಬೇಕಲ್ವಾ, ರಾಜ ರಾಣಿ ಬೇಕು, ಸರ್ವೆಂಟ್ ಬೇಕು, ಪ್ರಜಾ ಬೇಕು. ಯಾರಿಗೆ ಯಾವಾಗ್ಲೂ ಈರ್ಷಾ ದ್ವೇಷ ಎಲ್ಲ ಇರುತ್ತೆ, ಅವ್ರೇನ್ ಮಾಡ್ತಾರೆ, ಅಲ್ಲಿ ಹೋಗಿ ಸರ್ವೆಂಟ್ ಆಗ್ಬಿಡ್ತಾರೆ. तो बाकी जो ब्राह्मण बनते हैं वो जरूर देवता बनेंगे. ಯಾರು ಬ್ರಾಹ್ಮಣ ಆಗ್ತಾರ ಅವರೆಲ್ಲರೂ ಗ್ಯಾರಂಟಿ ದೇವತಾ ಆಗ್ತಾರೆ. ಬಟ್ ನಂಬರ್ ವಾರ್ ಆಗ್ತಾರೆ. ಕೆಲವರು ದಾಸಿ, ಕೆಲವರು ಏನೋ ಆಗ್ತಾರೆ. ಅದಕ್ಕೋಸ್ಕರ ನಮ್ಮನ್ನ ನೋಡ್ಕೊಳ್ಬೇಕು, ನಾನು ಹೇಗಿದ್ದೀನಿ ಅಂತ. तो कोई तो बहुत मीठे होते हैं, सबको प्यारे लगते हैं, कभी किसको गुस्सा नहीं करते. गुस्सा करने से कितना दुख होता है. जो मनसा वाचा कर्मणा किसको दुख देते हैं तो उसको कहा जाता है दुखी आत्मा. जैसे कहते हैं ना पुण्यात्मा, पापात्मा, ऐसे ये दुखी आत्मा हो जाती है. शरीर का नाम नहीं लेते हैं, आत्मा ही तो करती है ना. आत्मा ही दुखी, आत्मा ही पाप करती है, आत्मा ही पुण्य भी करती है. नंबरवार तो होते हैं. तो स्टूडेंट्स खुद समझ सकते हैं कि हमारी कैरेक्टर कैसा है, हमारी अवस्था कैसी है, हम कैसे चलते हैं. सबको मीठा बोलते हैं, कोई कुछ कहे हम उल्टा सुल्टा जवाब तो नहीं देते हैं. बाबा को कई बच्चे कहते हैं क्या कहते हैं, बच्चों पर गुस्सा आ जाता है, क्या करें. तो बाबा कहते जितना हो सके उतना प्यार से काम लो, ನಿರ್ಮೋಹಿ ಬನ. ಅಂದ್ರೆ ಬಾಬಾ ಅವ್ರು ಹೇಳ್ತಾರೆ, ನಾವು ನಮ್ಮನ್ನ ಚೆಕ್ ಮಾಡಿಕೊಳ್ಬೇಕು, ನಾನ್ ಯಾವ ಆತ್ಮ ಆಗಿದ್ದೀನಿ, ಎಲ್ಲಾರ್ಗೆ ದುಃಖ ಕೊಡ್ತಾ ಇದ್ದೀನ, ಇಲ್ಲ ನಾನು ಮಾತುಗಳು ಎಲ್ಲ ಚೆನ್ನಾಗಿ ಸ್ವೀಟ್ ಆಗಿದ್ಯಾ. ಕೋಪ ಬಂದು ಬೇರೆಯವ್ರಿಗೆ ದುಃಖ ಕೊಟ್ರೆ ಅವ್ರು ಯಾವ ಆತ್ಮ ಆಗ್ತಾರೆ, ದುಃಖಿ ಆತ್ಮ ಆಗ್ಬಿಡ್ತಾರೆ. ದೊಡ್ಡವ್ರು ಏನಾದ್ರು ಹೇಳಿದ್ರೆ ಕೆಲವರು ಉಲ್ಟಾ ಸುಲ್ಟಾ ಜವಾಬ್ ಕೊಡ್ತಾರೆ, ಆ ತರ ಎಲ್ಲ ಕೊಡಬಾರ್ದು. ಅಂದ್ರೆ ಇಲ್ಲಿ ನಮ್ಮ ಸ್ವಭಾವ ಸಂಸ್ಕಾರ ತುಂಬಾ ಸ್ವೀಟ್ ಆಗಿರ್ಬೇಕು. ಸಪೋಸ್ ಏನಾದ್ರು ಅಷ್ಟು ಆ ತರ ಸ್ವಭಾವ ಇದ್ರೆ ನಾನ್ ಏನ್ ಆಗ್ತೀವಿ, ಹೋಗಿ ಸರ್ವೆಂಟ್ ಆಗ್ಬಿಡ್ತೀವಿ. ಕೆಲವ್ರ ಮಕ್ಕಳು ಬಾಬಾ ಅವ್ರ ತರ ಪ್ರಶ್ನೆ ಹೇಳ್ತಾರೆ, ಬಾಬಾ ನಮ್ಗೆ ಮಕ್ಕಳ ಮೇಲೆ ತುಂಬಾ ಕೋಪ ಬರುತ್ತೆ ಅಂತ. ಬಾಬಾ ಅವ್ರು ಹೇಳ್ತಾರೆ, ಆ ತರ ಬರ್ಬಾರ್ದು, ಎಷ್ಟು ಸಾಧ್ಯನೋ ಅಷ್ಟು ಸ್ವೀಟ್ ಆಗಿ ಮಾತಾಡಿ ಕೆಲ್ಸ ತಗೊಳ್ಬೇಕು, ನಿರ್ಮೋಹಿನೂ ಆಗ್ಬೇಕು, ಮೋಹ ಇರಬಾರ್ದು. ಮೋಹ ಇದ್ರೇನೆ ಕೋಪ ಬರುತ್ತೆ, ಮೋಹ ಇಲ್ಲ ಅಂದ್ರೆ ಕೋಪನೂ ಬರುವುದಿಲ್ಲ.
तो ये तो तुम बच्चे जानते हो, हम ये लक्ष्मी नारायण बनते हैं। ಗೇಮಂಡ್ ಆಬ್ಜೆಕ್ಟ್ ಸಾಮನೆ ಕಡಿ ಹೇನ, ನಾವು ನಮ್ಮ ಲಕ್ಷ್ಯವನ್ನ ಮರ್ತೋಗ್ಬಾರ್ದು. ಏನ್ ಲಕ್ಷ್ಯ ಇದೆ? ಲಕ್ಷ್ಮೀನಾರಾಯಣ ಆಗ್ಬೇಕಂದ್ರೆ ನಮ್ಮ ಕ್ಯಾರೆಕ್ಟರ್ ಹೇಗೆ ಇರ್ಬೇಕು, ಸಂಸ್ಕಾರ ಹೇಗೆ ಇರ್ಬೇಕು. ಪರಮಾತ್ಮ ಬಂದಿದ್ದಾರೆ ನಮ್ಮ ಕ್ಯಾರೆಕ್ಟರ್ ಅನ್ನ ಚೇಂಜ್ ಮಾಡಕ್ಕೆ. ಅದೇ ಪರಮಾತ್ಮದು ಪರಿಚಯ. ಸುಮ್ನೆ ಬಂದು ಹಣ ಕೊಡೋದು, ಅದು ಇದು ಆಶೀರ್ವಾದ ಕೊಡೋದು ಇದೆಲ್ಲ ಇಲ್ಲ. ನಮ್ಮ ಕ್ಯಾರೆಕ್ಟರ್ ಅನ್ನ ಚೇಂಜ್ ಮಾಡ್ತಾರೆ. ಅದು ಪರಮಾತ್ಮ ಕೆಲಸ. ಹೇಳ್ತಾರೆ, ನಾನ್ ನಿಮ್ಗೆ ಲಕ್ಷ್ಯ ಕೊಟ್ಟಿದ್ದೀನಿ. ಎಷ್ಟು ಬ್ಯೂಟಿಫುಲ್ ಲಕ್ಷ್ಯ ಇದು, लक्ष्मीनारायण आगोद। कितनी ऊंची एम एंड ऑब्जेक्ट है, पढ़ने वाला भी कितना हाईएस्ट है। कृष्णा की महिमा गाते हैं ना, सर्वगुण संपन्न 16 कला संपूर्ण संपूर्ण निर्विकारी। हमको भी ऐसा बनना है। ಅಂದ್ರೆ ಕೃಷ್ಣ ಎಷ್ಟು ಮಹಿಮಾ ಮಾಡ್ತಾರೆ, ಸರ್ವಗುಣ ಸಂಪನ್ನ 16 ಕಲಾ ಸಂಪೂರ್ಣ ಸಂಪೂರ್ಣ ನಿರ್ವಿಕಾರಿ ಅಂದ್ರೆ. ಅಂದ್ರೆ ಹೈಯೆಸ್ಟ್ ಪರಮಾತ್ಮ ಬಂದಿದ್ದಾರೆ ನಮ್ಮನ್ನ ಆತರ ಮಾಡಕ್ಕೋಸ್ಕರ. ಅದಕ್ಕೋಸ್ಕರ ಆತರ ಚೆನ್ನಾಗಿ ಓದ್ಬೇಕು, ಸರ್ವ ಗುಣಗಳು ಇರ್ಬೇಕು ನಮ್ಗೆ. तो तुम यहाँ आए हो क्या बनने के लिए, ಯಾಕೆ ಬಂದಿದ್ದೀರಾ? तुम्हारी ये सच्ची सत्यनारायण की कथा है, जो नर से नारायण बनते। अमर कथा है अमरपुरी में जाने के लिए। कोई सन्यासी आदि इन सब बातों को जानते नहीं। ನಾವು ಇಲ್ಲಿ ಬಂದಿದ್ದೀವಿ ಸತ್ಯವಾದ ನಾರಾಯಣ ಆಗಕ್ಕೋಸ್ಕರ, ಸತ್ಯನಾರಾಯಣ ಕಥೆ ಕೇಳ್ತೀವಿ. ಇದು ಅಮರ್ ಕಥಾ, ಅಮರ್ಪುರಿಗೆ ಹೋಗಕ್ಕೋಸ್ಕರ. ಎಷ್ಟು ಚೆನ್ನಾಗಿ ಬಾಬಾ ಅವರು ನಾಲೆಜ್ ಕೊಡ್ತಾರೆ ನಮ್ಗೆ. ಸನ್ಯಾಸಿ ಈ ತರ ಎಲ್ಲ ಹೇಳ್ತಾರ ಏನು, ನೀವು ನಾರಾಯಣ ಆಗ್ತೀರಾ, ಅಮರ್ ಆಗ್ತೀರಾ ಅಂತ? ಅವ್ರಿಗೆ ಇದೆಲ್ಲ ನಾಲೆಜ್ ಗೊತ್ತಿಲ್ಲ. तो कोई भी मनुष्य मात्र को ज्ञान सागर पतित पावन नहीं कहेंगे। मनुष्य ಅಂದ್ರೆ ಮನುಷ್ಯ ಅಷ್ಟೇ, ಅಲ್ಪಜ್ಞಾನಿ. ಪರಮಾತ್ಮ ಒಬ್ಬರೇ ಜ್ಞಾನ ಸಾಗರ್ ಪತಿತ್ ಪಾವನ್. ಬೇರೆ ಇವ್ರಿಗೆ ಯಾರಿಗೇನು ಈ ಟೈಟಲ್ ಇಲ್ಲ. जब सारी सृष्टि ही पतित होती है तब पतित पावन आते। तो यहाँ कोई पुण्यात्मा हो नहीं सकते हैं। बाप कहते हैं कि है ही पतित दुनिया, पतित दुनिया में कोई पुण्यात्मा नहीं। श्री कृष्ण है नंबर 1। ಇದು ಇಡೀ ಪ್ರಪಂಚ ಪತಿತ ಆಗಿದೆ, ಇಲ್ಲಿ ಯಾರು ಪುಣ್ಯಾತ್ಮನೇ ಇಲ್ಲ. ಪರಮಾತ್ಮ ಬಂದು ನಮ್ಗೆ ಜ್ಞಾನ ಕೊಟ್ಟು ಪತಿತಿಂದ ಪಾವನ್ ಮಾಡಿ ಚೌಕಾರ್ ಮಾಡ್ತಾರೆ. ಶ್ರೀ ಕೃಷ್ಣ ಇದರಲ್ಲಿ ನಂಬರ್ 1 ಪಾವನಾತ್ಮ. ಆದ್ರೇನು ಅವ್ರಿಗೆ ಪರಮಾತ್ಮ ಅಂತ ಹೇಳುದಿಲ್ಲ. ಭಗವಾನ್ ಯಾರು? ಕೃಷ್ಣ ನಂಬರ್ 1 ಆದ್ರೇನು ಭಗವಾನ್ ಅಂತ ಹೇಳುವುದಿಲ್ಲ. ನಿರಾಕಾರ ಜ್ಯೋತಿ ಬಿಂದು ಪರಮಾತ್ಮ, ಜನ್ಮ ಮರಣ ರಹಿತ. ಒಂದು ಏನ್ ಹೇಳಿದರು ಮುಂಚೆ, ಅಭುಕ್ತ ಅಂತ ಹೇಳಿದರು. ಪರಮಾತ್ಮ ಯಾರು? ನಿರಾಕಾರ ಜ್ಯೋತಿ ಅಭುಕ್ತ. ಮತ್ತೆ ಇವಾಗ ಹೇಳ್ತಾರೆ ಪರಮಾತ್ಮ ಅಂದ್ರೆ ಜನನ ಮರಣ ರಹಿತ, ನಿರಾಕಾರ. ಇದು ಪರಮಾತ್ಮದು ಪರಿಚಯ. ಪರಮಾತ್ಮ ನಮ್ಗೆ ಜ್ಞಾನ ಕೊಟ್ಟು ಶೌಕಾರ ಮಾಡ್ತಾರೆ. ಅರ್ಥ ಆಯ್ತಾ? ಗಾಯ ಜಾತ ಹೈ ಶಿವ ಶಿವ ಪರಮಾತ್ಮಾಯ ನಮಃ, ಜನ್ಮ ಮರಣ ರಹಿತ. ಸರ್ವ್ಯಾಪಿ ಅಂತ ಹೇಳ್ಬಿಟ್ರೆ ನಮ್ಗೆ ಆಸ್ತಿ ಸಿಗಲ್ಲ. ಅದಕ್ಕೋಸ್ಕರ ಪರಮಾತ್ಮ ನಿರಾಕಾರ ಜ್ಯೋತಿ ಪರಮಧಾಮ್ ನಿವಾಸಿ. ಇದೆಲ್ಲ ಪರಮಾತ್ಮ ಅವ್ರದ್ದು ಯಥಾರ್ಥ ಪರಿಚಯ. बाप स्वर्ग की स्थापना करने वाला है तो जरूर स्वर्ग का वर्षा देगा। ये लक्ष्मी नारायण नंबर 1 है। पढ़ाई से ये पद पाया है। ಅಂದ್ರೆ ಬಾಬಾ ಹೇಳ್ತಾರೆ, ನಾನ್ ಸ್ವರ್ಗ ಸ್ಥಾಪನೆ ಮಾಡಕ್ಕೋಸ್ಕರ ಬಂದಿದ್ದೀನಿ, ಸ್ವರ್ಗದ ಆಸ್ತಿ ಕೊಡ್ತೀನಿ. ಲಕ್ಷ್ಮೀನಾರಾಯಣ್ ನಂಬರ್ 1. ಅವ್ರು ಈ ಪದವಿ ಹೇಗೆ ಅವ್ರಿಗೆ ಸಿಕ್ಕಿತು? ಇದು ಈ ನಾಲೆಜ್ ಆಧಾರದಿಂದ ಸಿಕ್ಕಿತು. ಪರಮಾತ್ಮ ಬಂದು ಓದಿಸ್ತಾರೆ, ಆ ನಾಲೆಜ್ ಆಧಾರದಿಂದ ಲಕ್ಷ್ಮೀನಾರಾಯಣ ಆಗ್ತಾರೆ. ಭಾರತ್ ಕಾ ಪ್ರಾಚೀನ ರಾಜಯೋಗ ಕ್ಯೂ ಮಶಹೂರ್ ಹೈ. ಭಾರತ ದೇಶದ ಪ್ರಾಚೀನ ರಾಜಯೋಗ ಯಾಕೆ ಇಷ್ಟು ಪ್ರಸಿದ್ಧ? ಯಾಕೆಂದ್ರೆ ಆ ರಾಜಯೋಗದಿಂದ ನಾವು ವಿಶ್ವಕ್ಕೆ ಮಾಲೀಕ ಆಗ್ತೀವಿ. ಇದನ್ನ ಸಹಜ ಯೋಗ, ಸಹಜ ಜ್ಞಾನ ಅಂತ ಹೇಳ್ತಾರೆ. ತುಂಬಾ ಸಹಜ. सो जिससे मनुष्य विश्व के मालिक बनते हैं, इसको कहा जाता है सहज योग और सहज ज्ञान।
है भी बहुत सहज। एक ही जन्म में देखो कितना पुरुषार्थ करके कितना प्राप्ति है। भक्ति मार्ग में जन्म जन्म कितना ठोकरें खाई है, फिर भी कुछ मिला नहीं है। ये तो एक जन्म में मिलता, तो इसलिए सहज ज्ञान सहज योग कहा जाता है. ಅಂದ್ರೆ ಬಾಬಾ ಅವ್ರು ಹೇಳ್ತಾರೆ, ಪರಮಾತ್ಮ ಬಂದು ನಮ್ಗೆ ಈ ಒಂದು ಜನ್ಮದಲ್ಲಿ ಈ ಸಹಜ ಯೋಗ ಸಹಜ ಜ್ಞಾನ ಕೊಡ್ತಾರೆ. ಇದರಿಂದ ನಾವು ಇಡೀ ಪ್ರಪಂಚಕ್ಕೆ ಮಾಲೀಕ ಆಗ್ತೀವಿ 21 ಜನ್ಮ. ಬಟ್ ಭಕ್ತಿ ಮಾರ್ಗದಲ್ಲಿ ಎಷ್ಟು ಜನ್ಮಗಳು ನಾವು ಕಷ್ಟ ಪಡ್ತಾ ಇದೀವಿ, ಏನು ಸಿಕ್ಕಿಲ್ಲ. ಅದಕ್ಕೋಸ್ಕರ ಬಾಬಾ ಅವ್ರು ಹೇಳ್ತಾರೆ ಇದನ್ನ ಸಹಜ ಅಂತ ಹೇಳ್ತಾರೆ. ಇಲ್ಲಿ ಪರಮಾತ್ಮ ಬಂದು ನಮ್ಗೆ ಸಹಜವಾಗಿ ಎಲ್ಲ ಹೇಳ್ಕೊಡ್ತಾರೆ. 1 ಸೆಕೆಂಡ್ ಅಲ್ಲಿ ಜೀವನ್ ಮುಕ್ತಿ ಆಗ್ಬಿಡು. तो सेकंड में जीवन मुक्ति कहा जाता है. आजकल तो देखो कैसे कैसे इन्वेंशन निकालते हैं. साइंस का भी वंडर है ना, साइलेंस का भी वंडर देखो कैसा है. ये सब कितना देखने में आता है. ಆದ್ರೆ ಇವಾಗ ಮನುಷ್ಯರು ಸೈನ್ಸ್ ದ್ವಾರ ಎಷ್ಟು ವಂಡರ್ಫುಲ್ ಥಿಂಗ್ಸ್ ಮಾಡ್ತಾರೆ, ಎಷ್ಟೊಂದು ವಂಡರ್ಸ್ ಇದೆ, ಏನೇನೋ ಮಾಡಿದ್ದಾರೆ ಸೈನ್ಸ್ ದ್ವಾರ. ಬಟ್ ಸೈಲೆನ್ಸ್ ಪವರ್ ಇನ್ನೂ ಜಾಸ್ತಿ ವಂಡರ್. ಏನು ವಂಡರ್? 1 ಸೆಕೆಂಡ್ ಅಲ್ಲಿ ನಾವು ಜೀವನ್ ಮುಕ್ತಿ ತಗೊಳ್ತೀವಲ್ಲ, ಸೈನ್ಸ್ 1 ಸೆಕೆಂಡ್ ಅಲ್ಲಿ ಏನೇನೋ ಮಾಡಿದ್ದು. ಅದಕ್ಕೋಸ್ಕರ ಸೈನ್ಸ್ ಅಂಡ್ ಸೈಲೆನ್ಸ್ ಇದು ಎರಡದು ಕಾಂಪಿಟೇಷನ್ ಈಗ. ಮತ್ತೆ ಬಾಬಾ ಅವ್ರು ಹೇಳ್ತಾರೆ ಇಲ್ಲಿ ನಾವು ಶಾಂತಿಯಾಗಿ ಕೂತ್ಕೊಳ್ತೀವಿ, ಕೆಲಸ ಎಲ್ಲ ಮಾಡ್ತಾ ಇರ್ತೀವಿ ಕೈಯಿಂದ, ಮನಸ್ಸು ಬಾಬಾ ಅವ್ರ ಮೇಲೆ ಇರ್ಬೇಕು. ಆವಾಗ ಎಷ್ಟು ವಂಡರ್ಫುಲ್ ಥಿಂಗ್ಸ್ ಆಗ್ಬಿಡುತ್ತೆ, ಸ್ವರ್ಗಕ್ಕೆ ಮಾಲೀಕ ಆಗ್ಬಿಡ್ತೀರ. तो तुम शांति में बैठते हो, नौकरी आदि भी करते हो, अधिकारडे दिल यारडे. तो आत्मा की दिल बाप के साथ आशिक माशुक गाया हुआ है ना, तो वो एक दो की शिकल शिकल पर आशिक हो जाते हैं, विकार में नहीं जाते हैं. कहाँ भी बैठते उसको याद करते रहते हैं. रोटी खाते समय भी बस सामने वो माशुक याद आता रहता है. अंत में तुम्हारी भी ये अवस्था हो जाएंगी, बस एक बाप को ही याद करते रहेंगे. ಲೌಕಿಕದಲ್ಲಿ ಆಶುಕ್ ಮಾಶುಕ್ ಇರ್ತಾರೆ, ಅವ್ರು ಯಾವಾಗಲೂ ಅವ್ರ ಫೇಸ್ ಮೇಲೆ ಆಕರ್ಷಣ ಆಗಿದ್ದಾರೆ. ಊಟ ಮಾಡುವಾಗಲೂ ಅವ್ರದ್ದೇ ನೆನಪು ಬರ್ತಾ ಇರುತ್ತೆ. ಅಷ್ಟು ಆಕರ್ಷಣ್, ಪರಸ್ಪರವಾಗಿ ಆಕರ್ಷಣ್, ಆಶುಕ್ ಮಾಶುಕ್. ಇಲ್ಲಿ ಬಾಬಾ ಅವ್ರು ಹೇಳ್ತಾರೆ ನಿಮ್ಗೇನು ಈ ತರ ಸ್ಟೇಜ್ ಬರುತ್ತೆ, ಲಾಸ್ಟ್ ಅಲ್ಲಿ ಬರುತ್ತೆ. ಯಾವಾಗ ನಮ್ ಬುದ್ಧಿ ಯಾರ ಮೇಲೇನು ಹೋಗೋದಿಲ್ಲ, ಒಬ್ಬರೇ ಶಿವ ಬಾಬಾ ಮೇಲೆ ಆಕರ್ಷಣ ಆಗ್ಬಿಟ್ರೆ ಸದಾ ನಾವು ಬಾಬಾ ಅವ್ರ ನೆನಪಲ್ಲೇ ಇರ್ತೀವಿ. ಇದೆಲ್ಲ ಲಾಸ್ಟ್ ಸ್ಟೇಜ್ ಬಂದ್ಬಿಡುತ್ತೆ. ಇವಾಗ ನಾವು ಅದಕ್ಕೋಸ್ಕರ ಪುರುಷಾರ್ಥ ಮಾಡ್ತಾ ಇರ್ಬೇಕು. अच्छा मीठे मीठे सिकलदे बच्चों प्रति माता पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. हम रूहानी बच्चों की रूहानी बाप दादा को याद प्यार गुड मॉर्निंग, नमस्ते, ओम शांति. ಮತ್ತೆ धारणा पॉइंट्स. धारणा के लिए मुख्य सार, रूप बसंत बन, मुख से सदैव सुखदाई बोल बोलने हैं, दुखदाई नहीं बनना है. ನಾವು ಸದಾ ರೂಪ್ ಬಸಂತ ಆಗಿರ್ಬೇಕು. ಅವಾಗ ನಮ್ಮ ಮಾತು ಹೇಗೆ ಬರುತ್ತೆ, ಸುಖದ ಶಬ್ದಗಳೇ ಬರುತ್ತೆ, ದುಃಖದ ಶಬ್ದಗಳು ಬರಬಾರ್ದು. ಯಾರಿಗೇನು ನಮ್ಮ ಶಬ್ದದಿಂದ ದುಃಖ ಕೊಡಬಾರ್ದು. ज्ञान के विचार सागर मंथन करने से मुख से सदैव ज्ञान रत्न ही निकले. ಆದ್ರೆ ಜ್ಞಾನದ ವಿಚಾರ ಸಾಗರ್ ಮಾಡ್ತಾನೆ ಇರ್ಬೇಕು, ವಿಚಾರ ಸಾಗರ್ ಮಂಥನ್. ಆವಾಗ ನಮ್ ಬಾಯಿಂದನೂ ಜ್ಞಾನ ರತ್ನಗಳೇ ಬರುತ್ತೆ. ನಮ್ ಮನಸ್ಸಲ್ಲಿ ಏನಿದೆಯೋ ಅದೇ ಬರುತ್ತೆ ಅಲ್ವಾ. ಅದಕ್ಕೋಸ್ಕರ ಮನಸ್ಸಲ್ಲಿ ಯಾವಾಗಲೂ ಜ್ಞಾನ ಇರ್ಬೇಕು. ಆವಾಗ ನಾವು ಹೇಳುವುದೆಲ್ಲ ಜ್ಞಾನ ರತ್ನಗಳು. ಮತ್ತೆ सेकंड पॉइंट, निर्मोही बनना है, हर एक से प्यार से काम लेना है, गुस्से से नहीं. तो अनाथ को सनाथ बनाने की सेवा करनी है. ನಮ್ಗೆ ಮೋಹ ಇರಬಾರ್ದು ಯಾರ ಮೇಲೆ, ನಿರ್ಮೋಹಿ ಆಗ್ಬೇಕು. ಮತ್ತೆ ಪ್ರೀತಿಯಿಂದ ಕೆಲಸ ತಗೊಳ್ಬೇಕು ಎಲ್ಲರ ಹತ್ರ.
ಕೋಪದಿಂದ ಇಲ್ಲ. ಕೋಪದಿಂದ ನಾವು ಕೆಲಸ ತಗೊಂಡ್ರೆ ಅದು ಆಗೋದೇ ಇಲ್ಲ, ಕೆಲ್ಸನೇ ಆಗೋದಿಲ್ಲ. ಮತ್ತೆ ಇನ್ನೊಂದು ಬಾಬಾ ಹೇಳ್ತಾರೆ, ಅನಾಥನ ಸನಾತ್ ಮಾಡೋದು ಇದೇ ನಮ್ದು ಸೇವಾ, ಮಾಡ್ತಾನೆ ಇರ್ಬೇಕು. वरदान, अपवित्रता के नाम निशान को समाप्त कर हिस होलीनेस का टाइटल प्राप्त करने वाले ಹೋಲಿ ಹಂಸ ಭಾವ. ಅಂದ್ರೆ ಅಪವಿತ್ರತೆ ಅದು ಹೆಸರೇ ಇರಬಾರ್ದು, ಸ್ವಲ್ಪನೂ ಅಂಶ ಮಾತ್ರನು ಇರಬಾರ್ದು. ಅದನ್ನ ಸಮಾಪ್ತಿ ಮಾಡಿದ್ರೆ ನಮ್ಗೆ ಪೂಜ್ಯ ಅಂತ ಟೈಟಲ್ ಬರುತ್ತೆ. ಆ ಪೂಜ್ಯ ಟೈಟಲ್ ತಗೊಳೋರು ಹೋಲಿ ಹಂಸ ಭಾವ ಅಂತ ಹೇಳ್ತಾರೆ ಬಾಬಾ ಅವರು. ಅಪವಿತ್ರತಾ ಸ್ವಲ್ಪನೂ ಇರಬಾರ್ದು, ಫುಲ್ ಸಮಾಪ್ತಿ ಆಗ್ಬಿಟ್ರೆ ಪೂಜ್ಯ ಅಂದ್ರೆ ಹಿಸ್ ಹೋಲಿನೆಸ್ ಅಂತ टाइटल बरुत्ते। जैसे हंस कभी भी कंकड़ नहीं चुगता है, रतन धारण करता है, ऐसे होली हंस किसी के अवगुण व कंकड़ को धारण नहीं करता है. ಅಂದ್ರೆ ಬಾಬಾ ಹೇಳ್ತಾರೆ, ಹೋಲಿ ಹಂಸ ಅಂದ್ರೆ ಯಾವಾಗ್ಲೂ ಈ ಕಲ್ಲು ಮತ್ತೆ ರತ್ನಗಳಿದ್ರೆ ಅದು ಏನ್ ತಗೊಳ್ತೆ, ರತ್ನ ಧಾರಣ ಮಾಡ್ಕೊಳ್ತೆ, ಕಲ್ಲನ್ನ ಬಿಟ್ಬಿಡುತ್ತೆ. ಹೋಲಿ ಹಂಸ ಅಂದ್ರೆ ಯಾರ್ದು ಅವಗುಣ ನೋಡುದಿಲ್ಲ, ಅವಗುಣವನ್ನ ಬಿಟ್ಟು ಸಮರ್ಥ ಸ್ವರೂಪದಲ್ಲಿ ಇರುತ್ತೆ, ಗುಣಗಳು ತಗೊಳ್ತೆ. व्यर्थ और समर्थ को अलग कर व्यर्थ को छोड़ देते हैं, समर्थ को अपनाते हैं. ವ್ಯರ್ಥ ಮತ್ತೆ ಸಮರ್ಥ ಇದೆರಡು ಮಿಕ್ಸ್ ಆಗಿದ್ರೆ ಕೆಲವರು ವ್ಯರ್ಥವನ್ನ ಬಿಟ್ಟು ಬಿಡ್ತಾರೆ, ಮತ್ತೆ ಸಮರ್ಥವನ್ನ ತಗೊಳ್ತಾರೆ. ಈಗ ಸಂಗಮ ಯುಗದಲ್ಲಿ ಎಲ್ಲರ ಹತ್ರ ಎರಡು ಇದೆ. ಏನ್ ಎರಡು ಇದೆ? ಅವಗುಣನೂ ಇದೆ, ಗುಣಗಳು ಇದೆ, ಸಮರ್ಥನೂ ಇದೆ, ಅಸಮರ್ಥನೂ ಇದೆ, ವ್ಯರ್ಥನೂ ಇದೆ. ಅದಕ್ಕೋಸ್ಕರ ಓನ್ಲಿ ಸಮರ್ಥ ಶಕ್ತಿಯನ್ನು ತಗೊಳ್ಬೇಕು. ऐसे होली हंस की पवित्र शुद्ध आत्माएं, उनका आहार व्यवहार सब शुद्ध होता है. ಯಾರು ಹೋಲಿ ಹಂಸ ಆಗಿದ್ದಾರೋ ಅವರು ಪವಿತ್ರ ಶುದ್ಧ ಆತ್ಮಗಳು, ಅವ್ರದ್ದು ಆಹಾರ ವ್ಯವಹಾರ ಎಲ್ಲ ಶುದ್ಧವಾಗಿರುತ್ತೆ. तो जब अशुद्ध अर्थात अपवित्रता का नाम निशान समाप्त हो जाए, तब भविष्य में हिस होलीनेस का टाइटल प्राप्त हो जाता है. इसलिए कभी गलती से भी किसी के अवगुण धारण नहीं करना है. ಅಂದ್ರೆ ಹೋಲಿ ಹಂಸ ಪವಿತ್ರವಾಗಿರ್ತಾರೆ. ಯಾವಾಗ ನಮ್ ಒಳಗಡೆ ಅಶುದ್ಧ ಸ್ವಲ್ಪನೂ ಇರಲ್ಲ, ಅಂದ್ರೆ ಅಪವಿತ್ರತಾ ಹೆಸರೇ ಇರಲ್ವೋ, ಅಂಶ ಮಾತ್ರನು ಹೆಸರುನು ಇರಲ್ಲ, ಆವಾಗ ನಾವು ಭವಿಷ್ಯದಲ್ಲಿ ಪೂಜ್ಯ ಆತ್ಮ, ಪೂಜ್ಯ ಅಂತ ಟೈಟಲ್ ಬರುತ್ತೆ ನಮ್ಗೆ, ಹಿಸ್ ಹೋಲಿನೆಸ್. ಇವಾಗ ಬೈ ಮಿಸ್ಟೇಕ್ನು ಅವಗುಣ ಧಾರಣ ಮಾಡ್ಕೊಳ್ಬಾರ್ದು. ಅದು ಕಾಣಿಸ್ರೇನು ನಾವು ಅದನ್ನ ನೋಡ್ಬಾರ್ದು, ಕೇರ್ಲೆಸ್ ಮಾಡ್ಬೇಕು ಅವಗುಣ. ಆವಾಗ ನಮ್ಗೆ ಇದು ಟೈಟಲ್ ಬರುತ್ತೆ. ಅಂದ್ರೆ ಯಾರ ಹತ್ರನು ಅವಗುಣ ನೋಡ್ಬಾರ್ದು. ಸ್ಲೋಗನ್, सर्वंश त्यागी वह है जो पुराने स्वभाव संस्कार के वंश का भी त्याग करता है. ಸರ್ವಾಂಶ ತ್ಯಾಗಿ ಅಂದ್ರೆ ಈ ಹಳೆ ಸ್ವಭಾವ ಸಂಸ್ಕಾರ ಅಂಶ ಮಾತ್ರನು ಇರಬಾರ್ದು, ತ್ಯಾಗ ಮಾಡ್ಬೇಕು. ಆವಾಗ ನಾವು ಸರ್ವಾಂಶ ತ್ಯಾಗಿ ಅಂತ ಟೈಟಲ್ ಬಾಬಾ ಕೊಡ್ತಾರೆ ನಮ್ಗೆ. ಅಂದ್ರೆ ಕಾಮ್ ವಿಕಾರದ ಅಂಶ, ಕ್ರೋಧದ ಅಂಶ, ಈ ಅಂಶವೆಲ್ಲ ಇರಬಾರ್ದು ಈ ಸ್ವಭಾವ ಸಂಸ್ಕಾರದಲ್ಲಿ. ಆವಾಗ ನಾವು ಸರ್ವಾಂಶ ತ್ಯಾಗಿ ಆಗ್ತೀವಿ. ಓಂ ಶಾಂತಿ.